ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಆಗಸ್ಟ್ 2026 ಶುಕ್ರವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ಮಖಾ ನಕ್ಷತ್ರ. ಬೆಳಗ್ಗೆ 6:45 ಇರುತ್ತೆ. ನಂತರ ಪೂರ್ವ ಪಾಲ್ಗುಣಿ ನಕ್ಷತ್ರ, ಪರಿಗ ಯೋಗ, ಬಾಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಅನುಬಂಧದ ಮಾಸ, ಕಲ್ಯಾಣ ಮಾಸ ಕೂಡ ವಿಶೇಷವಾಗಿ. ಎಲ್ಲೆಲ್ಲೂ ಇವತ್ತು ಆಗುತ್ತಿರತಕ್ಕಂಥ ಈ ಸಮಸ್ಯೆಗಳ ನಡುವೆ ತುಂಬ ಜನ ಈ ಒಂದು ಮಾತಾಡ್ತಿರ್ತಾನೆ. ಅವರಿಗೆ ಒಂದು ವಿಶೇಷ ಸಂದೇಶ ತಂದಿದ್ದಾರೆ. ಮುಖ್ಯವಾಗಿ ಮದುವೆಯಾಗತಕ್ಕಂಥವರಿಗೆ, ಮದುವೆ ಮಾಡಬೇಕು, ನಮ್ಮ ಮನೆಗೆ ಒಂದೊಳ್ಳೆ ಸೊಸೆ ಬರಬೇಕು. ಗುರುಗಳೇ, ಒಂದು ಅಪರೂಪದಲ್ಲಿ ಹುಡುಕಿ ಗುರು ಮುಖೇನ, ಆಚಾರ್ಯ ಮುಖೇನ, ವೈದಿಕ ಮುಖೇನ ನಾನೇನು ಕೇಳಿದ್ನೋ ಅಂಥದ್ದೊಂದು ಮಾಹಿತಿ ತಗೊಬಂದಿದ್ದೇನೆ. ಎಲ್ಲೋ ಹೊಂದಾಣಿಕೆ ಆಗ್ತಿಲ್ಲ ಗುರುಗಳೇ. ಹೌದು, ನಿಜವೇ. ಈ ಒಂದು ವೇಗದಲ್ಲಿ ಎಲ್ಲೋ ಹುಡುಕಾಟ. ನಾವು ಏನನ್ನು ಹುಡುಕ್ತಿದ್ದೇವೆ ಗೊತ್ತಿಲ್ಲ. ಯಾಕೆ ಯೋಚನೆ ಮಾಡ್ತಿ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಎಲ್ಲ ಹೋಗುತ್ತೋ ಎಲ್ಲ ಬರುತ್ತೆ ಮತ್ತೆ, ನಮ್ಮ ಗುರುಗಳು ಹೇಳ್ತಕ್ಕಂಥದ್ದು. ಹೋಗಿದ್ದೆಲ್ಲವೂ ಮರಳಿ ಬರುತ್ತದೆ. ಗೊತ್ತಿದೆಯಾ? ಪುನರಪಿ ಜನನಂ ಪುನರಪಿ ಮರಣಂ. ಅದರ ಒಳಗಡೆ ಅಡಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸಂದೇಶ ಗೊತ್ತಿದೆಯಾ? ಏನಕ್ಕೆ ಯೋಚನೆ ಮಾಡ್ತಿ ಮನುಷ್ಯ? ನಮ್ಮ ಗುರುಗಳು ಹೇಳೋದು, ಯಾಕೋ ಯೋಚನೆ ಮಾಡ್ತಿ? ಏನಕ್ಕೆ ಯೋಚನೆ ಮಾಡ್ತಿ? ಏನಕ್ಕೆ ಭಯ ಪಡ್ತೀವಿ? ಹೋದ ಮಾನ ವಾಪಸ್ ಬರುತ್ತೆ, ಬಂದೇ ಬರುತ್ತೆ. ನೀವು ಕಾಯ್ಬೇಕಷ್ಟೇ. ಕುರುಗೋದು ಯಾಕೋ? ನಮ್ಮವರ ಯಾರು ಮೊನ್ನೆ ನನಗೆ ತುಂಬ ತಿಳಿದಂಥ ಒಂದು ಕುಟುಂಬ, ಏನೋ ಸೊಸೆ, ಅಲ್ಲೊಂದು ನೋವು, ಏನಿತ್ತು, ಬರ್ತಾಳೆ ಆಕೆ ಮಗು ಜೊತೆ ಬಂದು. ಎಲ್ಲೋ ಇರೋ ಅತ್ತೆ, ವಯಸ್ಸಾಗಿ ಒಬ್ಳೇ ಇದ್ದಾಳೆ. ಮೂರು ಜನ ಗಂಡು ಮಕ್ಕಳಿದ್ದು ನೋಡೋರಿಲ್ಲ. 2ನೇ ಮಗನ ಹೆಂಡತಿ, ಮಗ ಒಳ್ಳೆ ಉದ್ಯೋಗ, ಏನೋ ಸಮಸ್ಯೆ, ಆಸ್ಪತ್ರೆ ವಾಸ. ರೈಟ್. ಏನು ಭಿನ್ನಾಭಿಪ್ರಾಯ ಆಯ್ತೋ ಗೊತ್ತಿಲ್ಲ. ಕಡಿಮೆ ಅಂದ್ರೂ 20 ಕಿಲೋಮೀಟರ್ ದೂರದಲ್ಲಿದ್ದಾರೆ. ತಾಯಿ ಮಗ ಏನೋ ಒಂದು ಪುಟ್ಟ 5,000 ರೂಪಾಯಿ ಬಾಡಿಗೆ ಮನೇಲಿ ಇದ್ದಾಳೆ ತಾಯಿ. ಅಂದ್ರೆ ಯೋಚನೆ ಮಾಡಿ ನೋಡಿ. ಈ 3 ಜನ ಸೇರ್ಕೊಂಡು ಏನೋ ತಿಂಡಿ, ಇನ್ನೊಂದು ಏನೋ ಒಂದು ವ್ಯವಸ್ಥೆ, ಮೆಡಿಸಿನ್. ತನ್ನ ಪಾಡಿಗೆ ಯಾರು ಇಲ್ಲ. ಸ್ವಲ್ಪ ವಯಸ್ಸಾದ ಮೇಲೆ ಯಾರು ಇಲ್ಲ ಮಾತಾಡ್ಲಿಕ್ಕೆ, ಹೇಳ್ಕೊಳ್ಳಿಕ್ಕೆ, ಕಷ್ಟಕ್ಕೆ, ಸಂಕಷ್ಟಕ್ಕೆ, ದುಃಖಕ್ಕೆ, ಬಾಧೆಗೆ ಅಂದಾಗ ಬಾಯಿ ಜಾರುತ್ತೆ. ವಯಸ್ಸಾದ ಜೀವ, ಒಂದು 20 ವರ್ಷ ಹೆಚ್ಚು ಕಡಿಮೆ. ಪುಟ್ಟಾಯಿ ದಗ್ಗ 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 ಬಂದು ರಾತ್ರಿ ಒಂದು 9:30 10 ಗಂಟೆನಲ್ಲಿ ಈ ರಪ್ಪ 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 ಅಂತ ಮಾತಾಡಿ ರಪ್ಪ ರಪ್ಪ ಅಂತ ಹೊಡೆದು ಬಿಟ್ಟಿದ್ದಾಳೆ. ಮಗ ನೋಡಿದ್ರೆ ಆಸ್ಪತ್ರೆಯಲ್ಲಿದ್ದಾನೆ. ಸೊಸೆ ನೋಡಿದ್ರೆ ಬಂದು, ನಮಗಿದ್ ಬೇಕಿತ್ತ ಗುರುಗಳೇ? ಏನು ಗುರುಗಳೇ, ಇಂಥ ಸೊಸೆ ಬೇಕಿತ್ತ? ಇಷ್ಟೆಲ್ಲ ಅನ್ನಿಸ್ಕೋಬೇಕಿತ್ತ? ನಮ್ಗೆ ಇಷ್ಟ ಇಲ್ವಲ್ಲ, ನಮ್ಮ ಮೇಲೆ ಬಿಟ್ಬಿಡ್ಲಿ, ಅವ್ರ ಪಾಡ್ಗೆ ಅವ್ರು ಇದ್ಕೊಳ್ಳಿ, ನಾವೇನು ಇಲ್ವಲ್ಲ. ಬಿಕ್ಕಿಳಿಸಿ ಆ ವಯಸ್ಸಾದ ಅಜ್ಜಿ ಅಳುತ್ತೆ, ಅಮ್ಮ ಅಳುತ್ತೆ. ನಮ್ಗಿದೆಲ್ಲ ನೋಡ್ಬೇಕಿತ್ತ ಗುರುಗಳೇ? ಇಷ್ಟೆಲ್ಲ ಹೊಡೆಸ್ಕೋಬೇಕಿತ್ತ, ಬಡಿಸ್ಕೋಬೇಕಿತ್ತ? ಅಷ್ಟಕ್ಕೆ ಸಾಲದು ಅಂತ ಮೊಮ್ಮಗು ಕೈಯಲ್ಲೂ ಆಡಬಾರ್ದು ಮಾತುಗಳೆಲ್ಲ ಆಡಿಸ್ಬಿಟ್ಟಿದ್ದಾರೆ. ಆ ಅಜ್ಜಿ ಹೋಗಿ ಅಲ್ಲೇನು ಮಾಡೋ ಆಗಿಲ್ಲ, ದೂರ ಇಟ್ಕೊಬಿಟ್ಟಿದ್ದಾಳೆ. ಹತ್ರಕ್ಕೆ ಬರೋ ಆಗಿಲ್ಲ, ಗಂಡನನ್ನ ನೋಡೋ ಆಗಿಲ್ಲ. ಆತನ ಮೈಗೆ ಹುಷಾರಿಲ್ಲ, ಸೀರಿಯಸ್ ಆಗಿ ಮಲಗಿದ್ದಾನೆ. ನಾಟ್ ಏಬಲ್ ಟು ಮೂವ್ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಸ್ಟಕಪ್ ಆಗಿ ಕೂತು ಬಿಟ್ಟಿದ್ದಾನೆ. ಇಂಥ ಸ್ಥಿತಿಯಲ್ಲಿ ಧೈರ್ಯ ಸಮಾಧಾನ ಹೇಳಬೇಕಾದ ಸೊಸೆಯೇ ತಗ 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 ಒಂದು ಮಾತು ಹೇಳಿದೆ. ಹೋದ ಮಾನ. ಒಂದು ಕಾಲ್ಗಟ್ಟಕ್ಕೆ ಅದೇ ಸೊಸೆ, ಅದೇ ಮಗ, ಓ ಬಂಗಾರದ ಮಾತುಗಳು. ಹೋಗಿದ್ ಬರುತ್ತೆ ಮಕ್ಕಳೇ. ನಾವು ಚಿಂತೆ ಮಾಡಬಾರ್ದು. ಹೌದು, ನಾವು ಆದ್ರೆ ಅದನ್ನೇ ಹಾಕೊಂಡು ಕೊರುಕೊಳ್ಳೋದು, ಅದನ್ನೇ ಬಾಧೆ ಪಡೋದು, ಅದನ್ನೇ ಸಂಕಟ ತಗೊಳ್ಳೋದು, ಅದನ್ನೇ ನೋವು ಹಾಕೊಂಡು ಕೂತ್ಕೊಳ್ತಕ್ಕಂಥ ಒಂದು ಭಾವ ಹಿಂಗಾಗ್ಬಿಡ್ತಲ್ಲ. ದುಡ್ಡು ಹೋಯ್ತು, ಸಂಪಾದಿಸ್ಕೋತೇವೆ. ಮಾನ ಹೋಯ್ತು, ಸಂಪಾದಿಸ್ಕೋತೇವೆ.
ಮರ್ಯಾದೆ ಹೋಯ್ತು ಮತ್ತೆ ಬರುತ್ತೆ, ಅಧಿಕಾರ ಹೋಯ್ತು ಮತ್ತೆ ಬರುತ್ತೆ. ಅರೆ ಜೀವ ಹೋಯ್ತು, ಅದು ಮರಳಿ ಬರುತ್ತದೆ ಈ ಭೂಮಿಯ ಮೇಲೆ ಮರಳಿ. ನಮ್ ಗುರುಗಳು ಹೇಳಿದ್ದು, ಪುನರಪಿ ಜನನಂ ಪುನರಪಿ ಮರಣಂ, ವಾಪಸ್ ಬರಲೇಬೇಕು ಕಣ. ಏನು ಮಾಡಿದ್ದೇವಿ ಅದನ್ನ ಮತ್ತೆ ಇನ್ನೊಂದು ರೂಪದಲ್ಲೋ, ಇನ್ನೊಂದು ಯಾವುದೋ ಒಂದು ರೂಪದಲ್ಲಿ ನಾವಿದನ್ನ ಪಡೆದುಕೊಳ್ಳುತ್ತೇವೆ. ಯಾಕೆ ಚಿಂತೆ ಮಾಡ್ತೀರಿ? ಏನಕ್ಕೆ ಚಿಂತೆ ಮಾಡ್ತೀರಿ? ಏನಕ್ಕೆ ಗಾಬರಿ ಪಡ್ತೀರಿ? ಯಾಕೆ ಈ ತರ ಒದ್ದಾಡ್ತೀರಿ? ದುಡ್ಡಿನ ಹಿಂದ್ಗಡೆ, ಅಧಿಕಾರದ ಹಿಂದ್ಗಡೆ, ಅಂತಸ್ತಿನ ಹಿಂದ್ಗಡೆ, ಪ್ರೀತಿಯ ಹಿಂದ್ಗಡೆ, ಪ್ರೇಮದ ಹಿಂದ್ಗಡೆ, ಆ ದ್ವೇಷದ ಹಿಂದ್ಗಡೆ ಯಾಕೆ ಒದ್ದಾಡ್ತೀರಿ? ಇವತ್ತದೇ ಆಗ್ಬಿಟ್ಟಿರೋದು. ಒಳ್ಳೆ ಸೊಸೆ ಸಿಗ್ತಿಲ್ಲ, ನಮ್ಮ ಮಗನಿಗೆ ಒಳ್ಳೆ ಒಂದು ಸಂಗಾತಿ ಸಿಗ್ತಿಲ್ಲ, ನಮ್ಮ ಮಗನಿಗೊಂದು ಒಳ್ಳೆ ಬದುಕು ಸಿಗ್ತಿಲ್ಲ, ಒಂದು ಜೀವನ ಸಂಗಾತಿ ಸಿಗ್ತಿಲ್ಲ ಅನ್ನತಕ್ಕಂಥ ಒಂದು ತೊಳಲಾಟಗಳು. ಮಾರ್ಕಂಡೇಯ ಮುನಿಗಳ ಅರ್ಗಳಾ ಸ್ತೋತ್ರದಲ್ಲಿ ಆ ಒಂದು ವಿಶೇಷವಾಗಿ ಒಂದು ಶ್ಲೋಕವನ್ನ ತಗೊಬಂದಿದ್ದಾನೆ. ಇದನ್ನ ಯಾರೆಲ್ಲ ಎಲ್ಲೋ ಕೊರಗ್ತಿದ್ದೀರಿ, ಆಗ್ಬಿಟ್ಟಿದೆ, ಅಲ್ಲೊಂದು ಪರಿವರ್ತನೆ ಆಗಲಿ, ಆಕೆಲ್ಲೊಂದು ಬದಲಾವಣೆ ಬರಲಿ, ನನ್ನ ಮಗನ ನಮ್ಮನ್ನು ನೋಡ್ಲಿಲ್ಲ ಆದ್ರೂ ಪರವಾಗಿಲ್ಲ ಮಕ್ಕಳ, ನಾವು ಬಯಸೋದಿಷ್ಟೇ. ನಮ್ಮ ಜನ್ರೇಷನ್ ಏನ್ ಗೊತ್ತಾ, ನಮಗ್ ಬಂದಿರೋದು ಅವ್ರು ಚೆನ್ನಾಗಿರ್ಲಿ, ನಮ್ಮ ಮಕ್ಕಳು ಚೆನ್ನಾಗಿ, ನಮ್ಗೊಂದು ಲೋಟ ಕಾಫಿ ಕೊಟ್ಟಿಲ್ಲ, ನಮ್ಗೊಂದು ಲೋಟ ನೀರು ಕೊಟ್ಟಿಲ್ಲ, ನಮ್ಮನ್ನ ಮಾತಾಡಿಸಿಲ್ಲ, ಆದರಿಸಿಲ್ಲ, ಪ್ರೀತಿಸಿಲ್ಲ, ಪರವಾಗಿಲ್ಲ, ನಮ್ಮ ಜೊತೆಲಿ ಇಲ್ಲ, ಪರವಾಗಿಲ್ಲ, ನಾವು ಬದುಕೋತೇವೆ. ಆದ್ರೆ ನಾವು ಬಯಸೋದೇನು, ನಮ್ಮ ಮಕ್ಕಳು ಆನಂದವಾಗಿರ್ಬೇಕು, ಒಳ್ಳೆ ಸಂಗಾತಿ ಸಿಗಬೇಕು. ಈ ಶ್ರಾವಣ ಶುಕ್ರವಾರಕ್ಕೆ ಒಂದು ಸಂಕಲ್ಪ ಹೇಳ್ಕೊಡ್ತಾನೆ. ಈ ಮಂತ್ರವನ್ನ ಮತ್ತೆ ಮತ್ತೆ ಕೇಳ್ಕೊಳ್ಳಿ, ಪ್ಲಸ್ ಈ ಪ್ರಾರ್ಥನೆಯನ್ನು ಹೇಗೂ ಶ್ರಾವಣ ಶುಕ್ರವಾರ. ವಿರಹ ಗೀತೆ, ಆಷಾಢ ಮುಗಿತಿದ್ದಾಗೆ ಆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರ ಆ ಅನುಬಂಧ, ಪ್ರೀತಿಯ ತುಂಟಾಟ, ಗೆಳೆತನ, ವಿಶ್ವಾಸ, ನಂಬಿಕೆಯ ಒಂದು ದೊಡ್ಡ ಕಟ್ಟಡ ಕಟ್ಟತಕ್ಕಂಥದ್ದು. ಒಂದು ನಂಬಿಕೆ, ವಿಶ್ವಾಸ ಅನ್ನುವುದು, ನಂಬಿಕೆ ಅನ್ನುವುದು ದಂಪತಿಗಳಲ್ಲಿರುತ್ತೆ. ಅದೇ ಇವತ್ತು ಒಡೆದು ಹೋಗ್ತಿದೆ. ಇವತ್ತು ಒಂದು 25% ಜೆನ್ಸಿ ಮದುವೆ ಆಗ್ಲಿಕ್ಕೆ ಹೋಗ್ತಿಲ್ಲ. ಬೇಡ, ಇನ್ನೂ ಒಂದು ನೇರ ಹೇಳ್ತೇನೆ, ಇನ್ನೊಂದು 10-15 ವರ್ಷ ಹೋಯ್ತು ಅಂದ್ರೆ 2040, ನೆನಪಿಟ್ಕೊಳ್ಳಿ, 40-42, 40 ಈಗ ಬಂದು 2026, ಇನ್ನೊಂದು 15 ಹಾಕೊಳ್ಳಿ, 41. ಶನಿ ಕನ್ಯಾ ರಾಶಿ ಬರ್ತಿದ್ದ ಹಾಗೆ ಶುಕ್ರನ್ ಮನೆಗೆ ಬರೋ ಅಷ್ಟರಲ್ಲಿ ಆ ಪರಿವರ್ತನೆ. ಮಿನಿಮಮ್ 50-60% ಪೀಪಲ್ ವಿಲ್ ನಾಟ್ ಗೆಟ್ ಮ್ಯಾರಿ. ಆಲ್ರೆಡಿ ಜಪಾನಲ್ಲಿ, ಚೈನಾನಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ಮದುವೆ ಆಗ್ತಿಲ್ಲ, ಭಯ ಬಿದ್ಬಿಟ್ಟಿದ್ದಾರೆ. ನಮ್ಗೆ ಜವಾಬ್ದಾರಿಗಳು, ಈ ಒಂದು ಟಾರ್ಚರ್ಗಳು, ಅದರಲ್ಲಂತೂ ನಮ್ಮ ಭಾರತದಲ್ಲಿ ಇವತ್ತಾಗ್ತಿರ್ತಕ್ಕಂಥ ಸೆಕ್ಷನ್ 498 ನ ಒಂದು ದುರುಪಯೋಗ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ಗಂಡಸರಂತೂ ಕಂಪಿಸ್ತಿದ್ದಾರೆ. ಇದರ ಕೆಲವರು ಪಾಪಾತ್ಮರುಗಳು, ಯಾರು ಕೆಟ್ಟವರು ಒಳ್ಳೆಯವರು ಅನ್ನೋದೇನಲ್ಲ, ಎಲ್ಲರ ಒಳಗಡೆ ಒಬ್ಬ ರಾವಣ ಇದ್ದಾನೆ, ಎಲ್ಲರ ಒಳಗಡೆ ಒಬ್ಬ ರಾಮನೂ ಇದ್ದಾನೆ. ಒಂದ್ ರೀತಿ ಆ ಒಂದು ಬದಲಾವಣೆಗಳ ಪರ್ವ, ಮನುಷ್ಯನ ಒಂದು ಸ್ಥಿತಿ, ಗತಿ, ಆಲೋಚನೆ, ವಿವೇಚನೆ ಅಲ್ಲಿಗೆ ಬಂದು ನಿಲ್ಲಿಸ್ತಕ್ಕಂಥದ್ದು ಆಗ್ತದೆ. ಬೇಡ ಅನ್ಸ್ಬಿಟ್ಟಿದೆ, ಭಯ ಬಿದ್ದ್ಬಿಟ್ಟಿದ್ದಾರೆ. ಎಂಥ ರೂಪವೋ ಹೇಗೆಯೋ. ರಾತ್ರಿ 10 ಗಂಟೆಗೆ ಅಲ್ಲಿಂದ ಬಂದು ವಯಸ್ಸಾದ ಅಜ್ಜಿ ಅಲ್ಲೇನಾದ್ರು ಮನೆಗೆ ಹೋಗಿ ಏನಾದ್ರು ಕದ್ದಿದ್ಲ, ತೆಗ್ದಿದ್ಲ, ಇದ್ದಾಳ, ಇಲ್ಲ, ಹೆಚ್ಚು ಕಡಿಮೆ ಒಂದು 15-18 ವರ್ಷದಿಂದ ಜೀವನ ನಡೆಸ್ಕೊಂಡು ಅವ್ರ ಪಾಡ್ಗೆ ಅವ್ರಿದ್ದಾರೆ. ಇಬ್ರು ಕೆಲ್ಸಕ್ಕೆ ಹೋಗ್ಕೊಂಡು ದುಡ್ಕೊಂಡು ಲಕ್ಷಗಟ್ಟಲೆ ಸಂಪಾದನೆ. ಏನೋ ಮಗ ಪತ್ನಿಗೆ ಹೇಳ್ದೆ ಆಗಾಗ ಬಂದು ಏನೋ ಒಂದು ಪುಟ್ಟದಾಗಿ ಸಹಾಯ, ಅಮ್ಮ ಅಲ್ವಾ, ನನ್ನ ಮಗನ್ ದುಡ್ಡು ತಿನ್ಲಿಕ್ಕೆ ಏನೇನೋ ಮಾಡಿದ್ದೀರ, ಹಾಗೆ ಹೀಗೆ ಅಸಹ್ಯವಾಗಿ ಮಾತಾಡಿ ಕುಸಿದು ಕೂತು ಬಿಟ್ಟಿದೆ. ಇವತ್ತು ಪ್ರತಿ ಮನೆಯಲ್ಲೂ ಈ ಒಂದು ಕಂಪನ ಶುರು ಆಗ್ಬಿಟ್ಟಿದೆ. ಮದುವೆ ಅಯ್ಯೋ ಬೇಡಪ್ಪ, ಎಂಥ ಸೊಸೆ ಬರ್ತಾಳೋ, ಎಂಥ ಪತ್ನಿ ಬರ್ತಾಳೋ. ಕೆಲವು ಕಡೆ ಇದಾಗ್ಬಿಟ್ಟಿದೆ. ನನ್ನ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ಮಕ್ಕಳೇ ನಾನು ನೋಡಿಲ್ಲ, ಇದೆಲ್ಲ ಕೇಳೇ ಇಲ್ಲ. ದೇವತೆಗಳು ಇದ್ದಾರೆ, ದಾನವರು ಇದ್ದಾರೆ. ಅದೊಂದು ಗಾಬರಿ. ಆ ಗಾಬರಿಗೆ ಈ ಒಂದು ಶ್ರಾವಣಕ್ಕೆ ಒಂದು ವಿಶೇಷ ಸಂಕಲ್ಪ ಹೇಳ್ಕೊಡ್ತಾನೆ. ಪುಟ್ಟದಾಗಿ ಅರ್ಗಳಾ ಸ್ತೋತ್ರ. ಪತ್ನೀಂ ಮನೋರಮಾಂ ದೇವಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗಾ ಸಂಸಾರ ಸಾಗರಸ್ಯ ಕುಲೋದ್ಭವ. ಇದೊಂದು ಮಂತ್ರ. ಇದು ಮಾರ್ಕಂಡೇಯ ಮುನಿಗಳು ಕೊಟ್ಟಿರ್ತಕ್ಕಂಥ ಒಂದು ಮಂತ್ರ, ಅರ್ಗಳಾ ಸ್ತೋತ್ರ.
ಬಹು ವಿಶೇಷವಾಗಿ ಮತ್ತೊಮ್ಮೆ ಹೇಳ್ತೇನೆ, ಈ ಶ್ಲೋಕವನ್ನ ಯಾವ ತಾಯಿ ಇಲ್ಲ ಯಾವ ಹುಡುಗ, ನನ್ಗೊಂದು ಒಳ್ಳೆ ಸಂಗಾತಿ ಬರಲಿ, ನಮ್ಮನೇನ ನಮ್ಮ ಕುಟುಂಬವನ್ನ ಪ್ರೀತಿಸುವಂತ ಅರ್ಥ ಮಾಡ್ಕೊಳ್ಳುವಂತ ತಾಯಿ ಅಂದ್ರೆ ಇದಾರಪ್ಪ, ನಾನು ಇದೇನಲ್ವಾ, ಇದಾರೆ, ನನಗೆ ಎಂದೂ ತೊಂದರೆ ಕೊಟ್ಟಿದ್ದಿಲ್ಲ, ನಾನು ಮಾತಾಡೋಲ್ವಾ, ಮಾತಾಡೋದೇ ಇಲ್ಲ, ನಾನಾಗಿ ಮಾತಾಡಿಸೋವರೆಗೂ ಮಾತಾಡೋದೇ ಇಲ್ಲ. ಏನ್ ಬೇಕು, ಯಾರಾದ್ರೂ ಬಂದ್ರೆ ಮಾತಾಡ್ತೀವಿ, ಇಡ್ತೇವೆ, ಒಂದೊಂದು ಸಮಯ ಆಗುತ್ತೆ ಸಂಸಾರ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಮುನಿಸು ಕಲಹ ಇದ್ದಿದ್ದೆ, ಏನು ನನ್ನಲ್ಲೇನು ಇಲ್ಲ, ಕಿರಿಕಿರಿ ಶುರು ಆದ್ರೆ ನನ್ನಿಂದಲೇ ಬಿಡಿ ಹಾಗ ಅನ್ಕೊಳ್ಳೋದು ನಿಜವೇ, ಸ್ವಲ್ಪ ಕೋಪಿಷ್ಟನೇ, ದಾಷ್ಟವೇ, ಪಟ್ಟಂತ ಮಾತನಾಡೋದು. ಅಂದ್ರೆ ನಾನಾಗಿ ಯಾರೋ ಬಂದ್ರು ಮನೆಗೆ ಬಂದಾಗ ಅವ್ರ ಮುಂದ್ಗಡೆ ನಾವು ಮಾತಾಡೋದಿರುತ್ತೆ, ಇಡೋದಿರುತ್ತೆ, ಎಲ್ಲ ಇರುತ್ತೆ. ಯಾರು ಇಲ್ಲ ಅಂದ್ರೆ ನಮ್ಮ ಪಾಡಿಗೆ ನಾವಿದ್ದು ಬಿಡ್ತಾರೆ, ಮಾತಾಡೋದಕ್ಕೆ ಹೋಗೋದಿಲ್ಲ. ನೋವಾಗಿದೆ, ಆಕೆಗೂ ನೋವಾಗಿದೆಯೋ ಇಲ್ಲ ನನಗ್ ನೋವಾಗಿದೆಯೋ, ವಾಟ್ ಎವರ್, ಚಿಲ್ಡ್ ಐಸ್ ತರ ಎದ್ದು ಬಿಡುತ್ತೆ, ಐಸಿಂಗ್ ತರ. ಒಂದ್ ಕಾಲ್ಗಟ್ಟಕ್ಕೆ ಅದ್ ಮುರಿಯುತ್ತೆ, 1-2 ದಿನ, 1-3 ದಿನ, 1 ವಾರ, ಡನ್, ಓವರ್. ಅದನ್ನೇ ತಗೊಂಡು ನಾವು ಮುಂದಕ್ಕೆ ಹೋಗೋದಿಲ್ಲ. ನಮ್ಮನ್ನ ಪ್ರೀತಿಸುವಂತ ಮಗು, ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮಮ್ಮ, ನಮ್ಮಪ್ಪ, ಪರವಾಗಿಲ್ಲ ನಮ್ಮನ್ನ ಯಾರೂ ನೋಡ್ಲಿಲ್ಲ ಅಂದ್ರು ನಮ್ಮ ಮಗನಿಗೆ ಒಳ್ಳೆ ಸಂಗಾತಿಯಾಗಿರ್ತಾಳೆ, ಪ್ರೀತಿಸುವಂತ ವ್ಯಕ್ತಿಯಾಗಿರ್ತಾಳೆ, ಅವನಲ್ಲಿ ಅನುಬಂಧ ಅನುರಾಗವನ್ನ ತುಂಬಿಸ್ತಕ್ಕಂಥ ವ್ಯಕ್ತಿಯಾಗಿರ್ತಾಳೆ ಅನ್ನತಕ್ಕಂಥ ಭಾವಾರ್ಥಕ್ಕೆ ಒಂದು ವಿಶೇಷ ಮಾರ್ಗ ಇದು. ಈ ಒಂದು ಶ್ಲೋಕವನ್ನ ಮತ್ತೆ ಹೇಳ್ತೇನೆ. ಪತ್ನೀಂ ಮನೋರಮಾಂ ದೇವಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗಾ ಸಂಸಾರ ಸಾಗರಸ್ಯ ಕುಲೋದ್ಭವಾಂ ಅನ್ನತಕ್ಕಂಥ ಈ ಶ್ಲೋಕವನ್ನ ಮಿನಿಮಮ್ ಒಂದು ಮಂಡಲ 42 ಇಲ್ಲ 48 ದಿನ ಮನೇಲಿ ಒಂದು ಕಳಶ ಸ್ಥಾಪನೆ. ಹೇಗೂ ಶ್ರಾವಣ ಮಾಸ ಹುಡುಕ್ತಿದ್ದೀರಿ, ಒಳ್ಳೆ ಸೊಸೆ ಬರಬೇಕು, ಮನೆಗೆ ಮಗಳಾಗಿ ಬರಬೇಕು, ನಮ್ಮ ಮಗನಿಗೆ ಒಳ್ಳೆ ಸ್ನೇಹಿತೆಯಾಗಿ ಬಂಧುವಾಗಿ ಬರಬೇಕು, ಅವನಲ್ಲಿ ಧೈರ್ಯ ತುಂಬಿಸ್ಬೇಕು, ಇಲ್ಲ ಆಲ್ರೆಡಿ ಆಗ್ಬಿಟ್ಟಿದೆ, ಆಕೆ ಯಾಕೋ ಕಂಪಿಸ್ತಿದ್ದಾಳೆ, ನಿಮ್ಮ ಸೊಸೆ ಕೈಯಲ್ಲಿ ಈ ಮಂತ್ರವನ್ನ ಹೇಳಿಸ್ತಾ ಕಡಿಮೆ ಅಂದ್ರೂ ನಿತ್ಯ 108 ಬಾರಿ ಕಳಶ ಸ್ಥಾಪನೆ ಮಾಡಿಬಿಟ್ಟು ಅಲ್ಲೊಂದು ಆಯ್ತು ಅಂದ್ರೆ ಸಪ್ತಮಂಡಲ ಚಕ್ರ ಅಂತೇವೆ, ಸಪ್ತಪದಿ. ಯಾರೆಲ್ಲ ಈ ಒಂದು ಮದುವೆ ಆಗ್ತಾರೋ ನಮ್ಮ ಒಂದು ವೈದಿಕತೆಯಲ್ಲಿ ಸಪ್ತ ಪದಿಯನ್ನ ತುಳಿತಾರೆ, 7 ಹೆಜ್ಜೆ. ಸೊ ಅಂಥದ್ದೊಂದು ಸಪ್ತಮಂಡಲ ಚಕ್ರವನ್ನ ಪ್ರತಿಷ್ಠಾಪನೆ ಮಾಡಿ ಮನೆಯಲ್ಲೇ ಅಕ್ಷತೆಯಲ್ಲಿ ನಿತ್ಯ ಒಂದು ಮಿನಿಮಮ್ 21 ಟೈಮ್ಸ್ ಇಲ್ಲ 108 ಬಾರಿ ಈ ಮಂತ್ರವನ್ನ ಹೇಳಿಕೊಂಡು ಅಲ್ಲೊಂದು ಪುಟ್ಟದಾಗಿ ಅಮ್ಮನವರ ಇಲ್ಲ ಶಿವನ ಯಾವುದಾದ್ರೂ ಒಂದು ಪುಟ್ಟ ಗಣಪತಿ ಇದ್ರೂ ಸರಿ, ಒಂದು ವಿಗ್ರಹ ಇದ್ದೇ ಇರುತ್ತೆ, ಅದಕ್ಕೊಂದು ಅಭಿಷೇಕ. ಯಾವ ವಿಗ್ರಹವಿದ್ರೂ ಸರಿ, ನರಸಿಂಹ ಇದ್ರು ಸರಿ, ಲಿಂಗ ಇದ್ರು ಸರಿ, ಅಮ್ಮನವ್ರು ಇದ್ರು ಸರಿ, ವಿನಾಯಕ ಇದ್ರು ಸರಿ, ಕಾರ್ತಿಕೇಯ ಇದ್ರು ಸರಿ, ಈ ಮಂತ್ರವನ್ನು ಅರ್ಗಳ ಸ್ತೋತ್ರವನ್ನು ಮಾರ್ಕಂಡೇಯ ಮುನಿಗಳಿಂದ ಕೊಡಲ್ಪಟ್ಟಿರತಕ್ಕಂಥ ಬಹು ಅಪರೂಪ ಮಂತ್ರ ನೀವು ಸಂಕಲ್ಪಕ್ಕೆ ತಗೊಂಡು ಈ ಒಂದು 48 ದಿನ ನಿಯಮ ಕೂತ್ಕೋತೇವೆ. ಬೆಳಿಗ್ಗೆ ಸಂಜೆ ನೋಡಿ ಯಾವ್ದು ಅನುಕೂಲ, ಬೆಳಿಗ್ಗೆ ಆಗ್ಲಿಲ್ಲ ಸಂಜೆ ಮಾಡಿ, ಸಂಜೆ ಆಗ್ಲಿಲ್ಲ ಬೆಳಿಗ್ಗೆ ಮಾಡ್ಕೊಳ್ಳಿ, ತಪ್ಪದೆ ಒಂದು 42 ಇಲ್ಲ 48 ದಿನ ಅನುರಾಗ ಪೂರಿತವಾಗಿರತಕ್ಕಂಥ ಭಾವಾರ್ಥ ಇರತಕ್ಕಂಥ ಸೊಸೆ ಬರ್ತಾಳೆ. ಇಲ್ಲ ಸೊಸೆ ಆಲ್ರೆಡಿ ಬಂದ್ಬಿಟ್ಟಿದ್ದಾಳೆ, ಮಾಡ್ಕೊಳ್ಳಿ. ನಮ್ಮ ಮಗನನ್ನೇ ಆಕೆ ಪ್ರೀತಿಸ್ಬೇಕು, ನಮ್ಮ ಮಗನನ್ನ ಅರ್ಥ ಮಾಡ್ಕೋಬೇಕು, ನಮ್ಮ ಮಗನ ಜೊತೆ ಜೀವನ ಪರ್ಯಂತ ಸಪ್ತಪದಿಯ ಹೆಜ್ಜೆ ಹಾಗೆ ಹೇಗೆ ಜೊತೆಲಿ ಹೆಜ್ಜೆ ಇಟ್ರು ಹಾಗೆ ಹೆಜ್ಜೆ ಇಡತಕ್ಕಂಥದ್ದು. ಪ್ರತಿ ಶುಕ್ರವಾರ 6, 9, 12 ಜನ ಮಾತೃತ್ವದ ಸ್ತ್ರೀಯರು ಇರ್ತಾರೆ ಅಕ್ಕಪಕ್ಕ, ಎಲ್ಲ ದೇವಸ್ಥಾನ ಹತ್ತಿರದಲ್ಲಿ ಒಂದಿರುತ್ತೆ ಗ್ರಾಮದೇವಿ, ಹೋಗಿ ಒಂದು ಹಣ್ಣು ಕಾಯಿ ಹೂವು ಎಲೆ ಅಡಿಕೆ ಅರಿಶಿಣ ಕುಂಕುಮ ಒಂದು 6 ಹಸಿರು ಬಳೆ ಆಗುತ್ತಾ ಒಂದೊಂದು ಬ್ಲೌಸ್ ಪೀಸು ಇಟ್ಟು ತಗೊಂಡೋಗಿ ಆ ಗ್ರಾಮದೇವಿ ಪೂಜೆ ಮಾಡಿ ಬಂದಿರ್ತಕ್ಕಂಥ ಒಂದು ಭಗಿನಿಯರಿಗೆ, ಸ್ತ್ರೀಯರಿಗೆ, ತಾಯಂದರಿಗೆ ಪುಟ್ಟದಾಗಿ ಮನೋ ಸಂಕಲ್ಪ ಮಾಡಿಕೊಂಡು ಅಮ್ಮ ನೀನೇ ದಾರಿ ತೋರಿಸು ಅಂತೇಳಿ ಈ ಒಂದು ಫಲತಾಂಬೂಲವನ್ನ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ಕಂಪಲ್ಸರಿ ಇದು ತಪ್ಪಬಾರದು. ಮಿನಿಮಮ್ 42 ಇಲ್ಲ 48 ದಿನ ಒಂದು ಮಂಡಲ ಆಗುತ್ತಾ. ನನ್ನ ಕೈಯಲ್ಲಿ ಶಕ್ತಿ ಇದೆ ಗುರುಗಳೇ, ಒಂದು 108 ದಿನ ಮಾಡ್ಬೋದು. ಇನ್ನೂ ಬೇಕು 180 ದಿನ ಒಳ್ಳೆ ಸೊಸೆ, ಬಂಗಾರದಂತ ಸೊಸೆ ನೋಡಿ. ಹೆಣ್ಣು ಬರೋ ಸಮಯ ಒಂದು ಮಾತಿದೆ ನಮ್ಮ ವೈದಿಕತೆಯಲ್ಲಿ, ಹೆಣ್ಣು ಬರೋ ಸಮಯ, ಹಸು ಬರೋ ಸಮಯ, ಮಗು ಬರೋ ಸಮಯ, ಜಮೀನ್ ಬರೋ ಸಮಯ, ದೇವರು ಬರೋ ಸಮಯ, ಗುರು ಬರೋ ಸಮಯ, ತುಂಬಾ ಇದಾವೆ.
ಹಾಗೆ ಯಾವ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ನಮ್ಮ ಮನೆಗೆ ಬಂದ್ಬಿಡ್ತಾಳೋ ತಾಯಿ ಜಗನ್ಮಾತೆ, ಮನೆಯನ್ನ ಒಳ್ಳೆ ತುಂಬಿ ಇವತ್ತು ಕಬಿನಿ ಜಲಾಶಯ, ಹಾರಂಗಿ ಜಲಾಶಯ, ಆಲಮಟ್ಟಿ ಜಲಾಶಯ ಹೇಗೆ ತುಂಬಿದೆ ನೋಡಿ, ಕೃಷ್ಣೆ, ಗೋದಾವರಿ ಅನ್ನತಕ್ಕಂಥದ್ದು ಆ ರೀತಿ ತುಂಬಿ ತುಳುಕತಕ್ಕಂಥ ಒಂದು ಭಾವವಾಗಿ ಬಿಡುತ್ತದೆ. ಅಷ್ಟು ಒಂದು ವಿಶೇಷ, ಅಷ್ಟು ಒಂದು ಶಕ್ತಿ. ಬಂದ್ಬಿಡ್ತಾರಪ್ಪ ಕೆಲವು ತಾಯಂದ್ರೆ, ಇದಾರಪ್ಪ ಅವ್ರ ಕಾಲ್ಗುಣ, ನಾನು ಅನುಭವಿಸಿದ್ದೇನೆ, ನಾನು ನೋಡಿದ್ದೇನೆ ಇದೆ. ಕೆಲವ್ರು ಬರ್ತಾರೆ ತೊಳ್ಕೊಂಡು ಹೋಗ್ಬಿಡೋ ಅಂಥದ್ದು ಇರುತ್ತೆ. ಅದಾಗಬಾರದು. ಜಾತಕದಲ್ಲಿ ಕೆಲವು ದೋಷಗಳಿದೆ, ಅದನ್ನ ಮುಂದಕ್ಕೆ ಹೇಳ್ತೇನೆ ಮುಂದಿನ ಭಾಗದಲ್ಲಿ. ಅದರಿಂದ ಇವತ್ತಿನಿಂದ ಸಂಕಲ್ಪ ಆಗುತ್ತಾ ಇಲ್ಲ, ಮುಂದಿನ ಶುಕ್ರವಾರದಿಂದಲಾದರೂ ಸಂಕಲ್ಪ ಆಗುತ್ತಾ. ಒಂದು ಕಳಶ ಸ್ಥಾಪನ ಅತಿ ಮುಖ್ಯವಾಗಿ, ಗೌರಿ ಸ್ವರೂಪವಾಗಿ, ಹಾಗೂ ಈ ಸಪ್ತಮಂಡಲ ಚಕ್ರ ಒಂದು ಅಕ್ಷತೆಯಲ್ಲಿಟ್ಟು ಅಲ್ಲೊಂದು ಧೂಪ ದೀಪ ಏನಾದ್ರೂ ಒಂದು ಪುಟ್ಟ ನೈವೇದ್ಯ, ಒಂದು ಸಣ್ಣ ತುಪ್ಪ ಹಾಕಿ ಹೆಸರುಬೇಳೆ ಪಾಯಸವೋ, ಕಡಲೆಬೇಳೆ ಪಾಯಸವೋ, ಸಿಹಿ ಪೊಂಗಲ್ಲೋ, ತುಪ್ಪ ಒಂದು ಸಣ್ಣದಾಗಿ, ಇಲ್ಲ ಏನೂ ಗೊತ್ತಿಲ್ಲ, ಅನ್ನ ಸ್ವಲ್ಪ ತುಪ್ಪ ಹಾಕ್ಬಿಡಿ ಸಾಕು. ಇಷ್ಟನ್ನ ಇಟ್ಟು ಈ ಅರ್ಗಳ ಸ್ತೋತ್ರ ಏನ್ ಹೇಳ್ತಿದ್ದಾನೆ, ಒಳ್ಳೆ ಆ ಮಾಂಗಲ್ಯ ಪ್ರದಾಯಿನಿಯಾಗಿ ಆ ತಾಯಿ ಜಗನ್ಮಾತೆ ಸ್ವರೂಪವಾಗಿ ನಿಮ್ಮ ಮನೆಗೆ ಒಳ್ಳೆ ಸೊಸೆ ಬರ್ಲಿಕ್ಕೆ ಪತ್ನೀಂ ಮನೋರಮಾಂ ದೇವಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗಾ ಸಂಸಾರ ಸಾಗರಸ್ಯ ಕುಲೋದ್ಭವಾಂ. ಒಳ್ಳೆ ಕುಲವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಮಹಾ ಮಂಗಳಮಯಿ ಆಗಿರ್ತಕ್ಕಂಥ ಮಂಗಳಗೌರಿಯೇ ನಿಮ್ಮ ಮನೆಗೆ ಬರ್ತಾರೆ. ಶ್ರಾವಣದ ಈ ಸಂಕಲ್ಪವನ್ನ ತಗೊಳ್ಳಿ. ಒಳ್ಳೆ ಸೊಸೆ, ಬದುಕನ್ನ ಪ್ರೀತಿಸ್ತಕ್ಕಂಥ ಸೊಸೆ, ನಿಮ್ಮನ್ನು ಪ್ರೀತಿಸ್ತಕ್ಕಂಥದ್ದು, ನಿಮ್ಮ ಮಗನನ್ನ ಒಳ್ಳೆ ಒಂದು ಬಂಧುವಾಗಿ, ಆತ್ಮಬಂಧುವಾಗಿ, ಅವನಿಗೆ ನೆರಳಾಗಿ, ಅವನಿಗೆ ಛತ್ರಿಯಾಗಿ ನಿಂತುಕೊಳ್ತಕ್ಕಂಥ ಆ ಒಂದು ಪುಟ್ಟು ಮಾಧುರ್ಯದ ನಮ್ಮ ಮಗಳು ನಿಮ್ಮ ಮನೆಗೆ ಬರಲಿ, ಆನಂದ ತಂದುಕೊಡ್ಲಿ, ನಮ್ಮ ಸೊಸೆ ನಿಮ್ಮ ಮನೆಗೆ ಬರಲಿ, ಮನೆ ಬೆಳಗ್ಲಿ, ಒಳ್ಳೇದಾಗಲಿ. ಇದು ತಪ್ಪು ಬೇಡಿ. ಯಾರಿಗೆಲ್ಲ ಒಳ್ಳೆ ಸೊಸೆ ಬೇಕು, ಇಲ್ಲ ಇರೋ ಸೊಸೆಯಲ್ಲೇ ಎಲ್ಲೋ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ, ಲೋಪದೋಷಗಳಿಲ್ಲದ ವ್ಯಕ್ತಿ ಇಲ್ಲ, ಇರುತ್ತೆ, ಅದನ್ನ ತೀರ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಇಷ್ಟನ್ನು ಮಾಡ್ಕೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಗುರುಗಳು ಒಂದು ಮಾತು ಹೇಳ್ತಿರ್ತಾರೆ, ಯಾರನ್ನ ಪ್ರಪಂಚ ನಗ್ನ ಮಾಡುತ್ತೆ ಅಂತ. ಬಡತನ ಒಬ್ಬ ಗಂಡಸನ್ನ ನಗ್ನ ಮಾಡಿದ್ರೆ ಅದೇ ದುಡ್ಡು ಒಂದು ಸ್ತ್ರೀಯನ್ನ. ಇವತ್ತಾಗ್ತಿರೋದು ಸುತ್ತಮುತ್ತ ನಾವು ನೋಡ್ತಿದ್ದೆ, ನಮ್ಮ ಕನ್ನಡಿಗರಲ್ಲಿ ಅದಿಲ್ಲ. ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಂತ ಪ್ರತಿಯೊಬ್ಬ ಸ್ತ್ರೀಯೂ ಕನ್ನಡತಿಯೇ, ಅಮ್ಮನೇ. ಇದಿಲ್ಲ, ಇದು ಯಾವುದೋ ಪರವೂರತ್ತು ಅರ್ಧಂಬರ್ಧ ಡ್ರೆಸ್ಗಳು, ಅರ್ಧಂಬರ್ಧ ಭಾವಗಳು, ಇಡೀ ಪ್ರಪಂಚಕ್ಕೆ ಮೂಗುತಿಯನ್ನ ತೋರಿಸ್ಕೊಟ್ಟಂಥವ್ರನ್ನ, ಮೂಗುತಿಯ ಶಕ್ತಿಯನ್ನ ತೋರಿಸ್ಕೊಟ್ಟಂಥವ್ರು. ಎತ್ತಲೋ ಮಾಯವಾದ ಆ ಒಂದು ಮುತ್ತತ್ತಿ ರಾಯ, ಆ ಮೂಗುತಿಗೋಸ್ಕರ ಹುಡುಕಾಡಿ ಆ ಒಂದು ಕಾವೇರಿ ದಡದಲ್ಲಿ ಮುತ್ತತ್ತಿ ಹನುಮ ಈ ಹಲಗೂರ್ ಹತ್ರ ಬರುತ್ತೆ.
ಕನಕಪುರ ರಸ್ತೆ ಹತ್ರ ಹಲಗೂರ್ ಹತ್ರ ಬರುತ್ತೆ. ಆದಾಗ ಒಮ್ಮೆ ನೋಡ್ಕೊಂಡು ಬನ್ನಿ, ಹೋಗಿ ಬನ್ನಿ. ಅಂಥದ್ದೊಂದು ಪರಾಕಾಷ್ಠತೆಯನ್ನ ವಿಶ್ವಕ್ಕೆ ತೋರಿಸ್ಕೊಟ್ಟಂತ. ಆದ್ರೆ ಇವತ್ತೊಂದು ಮಾತಿದೆ, ಇವತ್ತು ಶುಕ್ರವಾರದಂದು ಹುಟ್ಟಿದವರು, ಅದರಲ್ಲೂ ಸ್ತ್ರೀಯರು ಲಕ್ಷ್ಮೀವಂತರೇ. ಅದಕ್ಕೆ ನಾವು ಹೇಳ್ತಿರ್ತೇವೆ, ಶುಕ್ರವಾರ ಧಾರೆ ಎರೆದು ಕೊಡಬೇಡಿ ಲಕ್ಷ್ಮಿಯನ್ನ. ನಮ್ಮನೆ ಲಕ್ಷ್ಮಿ ಎಲ್ಲ ಹೊರಟೋಯ್ತು, ಎಲ್ಲ. ಅದಕ್ಕೆ ತಿಳಿದೋ ತಿಳಿಯದೆಯೋ ತುಂಬಾ ಬಾರಿ ಹೇಳ್ತಿರ್ತೇನೆ, ಗೊತ್ತೋ ಗೊತ್ತಿಲ್ಲದೆಯೋ ನಮ್ಮ ತಾಯಂದ್ರನ್ನ. ಈಗ ನೋಡಿ, ಈಗ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸ ಬಂದಿದೆ ಅಂತ ಅವತ್ತೇ ಒಂದು ವೈದಿಕತೆಯ ಭರಾಟೆಯಲ್ಲಿ ಮದುವೆ ಮುಹೂರ್ತ, ವಿವಾಹ ಮುಹೂರ್ತ ಇಟ್ಟು ಧಾರೆ ಎಳೆದು ಕೊಟ್ಟು ಬಿಡ್ತಾರೆ. ಲಕ್ಷ್ಮಿ ಹೋಯ್ತು. ಶುಕ್ರವಾರ ಹುಟ್ಟಿದವರು ಎಲ್ಲಿದ್ದರೂ ಲಕ್ಷ್ಮಿಯೇ. ಅವರಲ್ಲಿ ಭಗವಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಕೊಟ್ಟಿರ್ತಾನೆ. ಶುಕ್ರವಾರ ಹುಟ್ಟಿದವರಿಗೆ ಪರಿಪೂರ್ಣ ಸ್ತ್ರೀ ತತ್ವದ ಗುಣಗಳನ್ನ ಕೊಟ್ಟಿರ್ತಾನೆ. ಆ ಅಂದ, ಆ ಚಂದ, ಆ ಬದುಕು ಕಟ್ಟೋ ರೀತಿ, ಎತ್ತಿಡೋ ರೀತಿ, ಆ ನೀಟು, ಆ ಕ್ಲೀನು, ಶುದ್ಧತೆ, ಸಂಪ್ರದಾಯ, ದೈವಿಕ, ಅಲ್ಲಿ ಏನೋ ಬಂದ್ಬಿಟ್ಟಿರುತ್ತೆ ಅವರಿಗೆ. ಪರಿಪೂರ್ಣ ಕನ್ನಡತಿ, ಎಡಮೂಗಿಗೆ ಮೂಗುತಿ ಅಂತೀವಲ್ವಾ, ಪರಿಪೂರ್ಣ ಕನ್ನಡತಿ. ಸ್ವಲ್ಪ ಬೆಲ್ಸು ಜಾಸ್ತಿ, ತುಂಬಾ ಜನ ಗೊತ್ತಿಲ್ಲ. ಸ್ತ್ರೀಯರಿಗೆ ನಾವು ಮೂಗು ಬೆಟ್ಟ ಹಾಕಿ ಮುಖ್ಯವಾಗಿ ಎಡಗಡೆ ಹಾಕಿ ಅಂತವೆ. ಚಂದ್ರನಾಡಿ ಜಾಗೃತಿ ಇರಬೇಕು. ಬಿರುಸು, ಕೋಪ, ಸಿಟ್ಟು, ದಗ್ 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 ಅನ್ನತಕ್ಕಂತ ಒಂದು ಭಾವ. ಅದೊಂಚೂರು ಹಿಡಿತದಲ್ಲಿರ್ಲಿ, ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು ಅಂತ ಹೇಳ್ತವೆ. ನಮ್ಮ ಕನ್ನಡತಿ ಅಮ್ಮನವರಿಗೆ ಕಿತ್ತೂರು ಚೆನ್ನಮ್ಮನೆ. ಸೊ ಅದಕ್ಕೆ ಎಡಗಡೆ ಮೂಗುತಿ ಹಾಕ್ಸೋದು ಅಂತ ಒಂದು ಭಾವ ಶುಕ್ರವಾರದಲ್ಲಿ ಹುಟ್ಟಿರತಕ್ಕಂಥ ಸ್ತ್ರೀಯಲ್ಲಿ ಹೆಜ್ಜೆ ಹೆಜ್ಜೆಗೂ ಭಗವಂತ ಇಟ್ಟುಬಿಟ್ಟಿರ್ತಾನೆ, ಕೆತ್ತು ಬಿಟ್ಟಿರ್ತಾನೆ. ನೋಡಿ, ನಿಮ್ಮ ಮನೇಲಿ ಯಾರಾದ್ರೂ ಶುಕ್ರವಾರ ಹುಟ್ಟಿದಾರ ತಾಯಿಯಂದ್ರು, ಆ ನಡೆ ನೋಡಿ, ಆ ಕುತ್ಕೊಳ್ಳೋದು ನೋಡಿ, ಆ ಮಾತಾಡೋದು ನೋಡಿ, ಆ ಗತ್ತು ನೋಡಿ, ಆ ಒಂದು ಪ್ರಾಮಾಣಿಕತೆ ನೋಡಿ, ಸತ್ಯನಿಷ್ಠತೆ ನೋಡಿ, ಆ ಧರ್ಮಬದ್ಧತೆ ನೋಡಿ. ದೇ ಆರ್ ಸಮಥಿಂಗ್ ಮ್ಯಾಜಿಕಲ್ ಪರ್ಸನ್ಸ್. ಏನೋ ಒಂದು ರೀತಿ ಆ ಆಕರ್ಷಣೆ, ದೇವಿ ಆಕರ್ಷಣೆ ಬಂದ್ಬಿಟ್ಟಿರುತ್ತೆ. ದೆವ್ವದ ಆಕರ್ಷಣೆಗಳು ಇದಾವೆ, ಬೇಜಾರು ಮಾಡ್ಕೋಬೇಡಿ. ಯಾವ ಸ್ತ್ರೀ ಸ್ನಾನ ಮಾಡದೆ ಅಡಿಗೆ ಮನೆ ಮಾಡ್ತಾಳೋ ಅಲ್ಲಿ ದೆವ್ವ ಬರೋದೆ ಆ ಮನೆ. ಸ್ನಾನ ಮಾಡದೆ ಧರಿಸಿರೋ ಬಟ್ಟೆಯಲ್ಲೇ ಇರೋದು, ರಾಮಚಂದ್ರ. ದೆವ್ವಗಳು ಬರದೆ, ಇಲ್ಲದೆಲ್ಲ ಅಂಟ್ಕೊಳ್ಳದೆ, ಇಲ್ಲದೆಲ್ಲದ ಜ್ಯೇಷ್ಠಾದೇವಿ ಬರದೆ, ದಾರಿದ್ರ ದೇವಿ ಬರದೆ, ಇನ್ನೇನಾಗುತ್ತೆ? ಬೆಳಿಗ್ಗೆ ಎದ್ದು ಸ್ನಾನ, ಬೆಡ್ರೂಮ್ ಕ್ಲೀನ್ ಮಾಡಲ್ಲ, ತೆಗೆದಾಕಿರೋ ಬಟ್ಟೆನ ತೆಗೆದು ವಾಶ್ ಮಾಡಿಟ್ಟಿರಲ್ಲ, 3 ದಿನ 5 ದಿನ ಇಟ್ಕೊಂಡಿರ್ತಕ್ಕಂಥದ್ದು. ಹೊಸಲಂತೂ ಶುದ್ಧ ಕೇಳಲೇಬೇಡಿ, ಕಾಲು ಶುದ್ಧ ಇಲ್ಲವೇ ಇಲ್ಲ, ಕೈಯಲ್ಲೊಂದು ಮೆಹಂದಿ ಇಲ್ಲ, ಕೈಯಲ್ಲಂತೂ ಗಾಜಿನ ಬಳೆ ಹಾಕಿರುವ ಸ್ತ್ರೀಯನ್ನ ನಾವು ಬೂದುಗನ್ನಡಿನಲ್ಲಿ ಹುಡುಕ್ಬೇಕು. ಹೋಗ್ಲಿ, ಈ ತರದ ಸಂದರ್ಭ ಶ್ರಾವಣ ಶುಕ್ರವಾರಗಳಿಂದಾದರೂ, ಈಗ ಶ್ರಾವಣ ಬಂದಿದೆ, ಆ ಲಕ್ಷ್ಮೀ ಸ್ವರೂಪ, ಗಾಜಿನ ಬಳೆ. ಇವತ್ತು ಯಾವ ಸ್ತ್ರೀಯನ್ನಾದ್ರೂ ಕೇಳಿ, PCOS, ಇನ್ನೊಂದು ಏನೇನೋ ಬಂದ್ಬಿಟ್ಟಿದೆ. ನಮ್ಮ ಅಮ್ಮಂದಿರ್ಗಿರ್ಲಿಲ್ವಾ? ಅಮ್ಮಮ್ಮಂದಿರ್ಗಿರ್ಲಿಲ್ವಾ? ಇತ್ತು. ಅದನ್ನೆಲ್ಲ ತಡಿಲಿಕ್ಕೆ ಒಂದು ಗಾಜಿನ ಬಳೆಗಳು, ಬೆಳ್ಳಿಯ ಕಡಗಗಳು, ಇದೆಲ್ಲ ಹಾಕ್ಸ್ತಿದ್ರು. ಬೆಳ್ಳಿ ಕಾಲ್ಗೆಜ್ಜೆ, ಬೆಳ್ಳಿ ಸೊಂಟದಲ್ಲಿ ಒಂದು ಡಾಬು, ಎಲ್ಲ ಮಾಡಿಸೋರು. ಇವತ್ತಿಲ್ಲವೇ ಇಲ್ಲ. ನೀವು ಯಾವ ಸ್ತ್ರೀಯ ಕೈಯಲ್ಲಿ ನೋಡಿ ಬಳೆ ಇಲ್ಲ, ಮುಖ್ಯವಾಗಿ ಗಾಜಿನ ಬಳೆ ಅಂತೂ ಇಲ್ಲವೇ ಇಲ್ಲ. ಕೇಳಿ, 10ರಲ್ಲಿ 8ರಿಂದ 9 ಜನಕ್ಕೆ ಗಡ್ಡ ಮೀಸೆ ಎಲ್ಲ ಬಂದ್ಬಿಟ್ಟಿದ್ದಾವೆ. ಪುರುಷತ್ವದ ಒಂದು ಸ್ಥಾಯಿ ಆಗ್ಬಿಟ್ಟಿದೆ. ಈ ಒಂದು ಹೀಟ್ ಜಾಸ್ತಿ. ತಾಯಿ ಜಗನ್ಮಾತೆಯ ಶಕ್ತಿ ನೀವು. ಅದನ್ನ ಕಂಟ್ರೋಲ್ ತಗೊಳ್ಳಿಕ್ಕೆ ಆ ಬಳೆ ಇದೆಲ್ಲ ಹಾಕಿಸ್ತಿದ್ದು, ಮೆಹಂದಿ ಹಾಕಿಸ್ತಿದ್ದು, ಅರಿಶಿನ ಹಚ್ಚಿಸ್ತಿದ್ದು, ಶುಕ್ರವಾರ ಮಂಗಳವಾರ ತಲೆ ಸ್ನಾನ ಮಾಡಿಸ್ತಿದ್ದು ಇಲ್ಲ. ಮನೆ ಮುಂದ್ಗಡೆ ಬಗ್ಗಿ ಒಂದು ರಂಗೋಲಿ ಹಾಕಿಸ್ತಕ್ಕಂಥದ್ದು, ಅಲ್ಲೊಂದು ಸೊಂಟಕ್ಕೆ ವಿಶೇಷ ಬಲವಾಗಿ ನಿಲ್ಲತಕ್ಕಂಥ ಒಂದು ಸ್ಥಾಯಿ, ಇದೆಲ್ಲ ಮಾಡಿಸ್ತಿರ್ತಕ್ಕಂಥ ಭಾವವಿತ್ತು. ಇರ್ಲಿ, ಈಗ ಅದೆಲ್ಲ ಇಲ್ಲ, ಇರ್ಲಿ. ಬಟ್ ಶುಕ್ರವಾರ ಹುಟ್ಟಿದವರಿಗೆ ದೇವಿಯ ಪರಿಪೂರ್ಣ ಅನುಗ್ರಹ ಇರತಕ್ಕಂಥ ಭಾವವಿರುತ್ತದೆ. ಆ ಒಂದು ಶಕ್ತಿಯೇ ಮ್ಯಾಜಿಕಲ್ ಮೂಮೆಂಟ್, ಮಿರಾಕಲ್ ಮೂಮೆಂಟ್. ಎಲ್ಲಿದ್ದರೂ ಇವರು ದೇವಿಯರೇ. ಆದರೆ
ನನ್ನ ಅನುಭವ ಈ ಒಂದು 32 ವರ್ಷಗಳ ಭಾವದಲ್ಲಿ ಈ ಅನುಭವದ ನಿಮ್ ಜೊತೆ ಏನು ಹೆಜ್ಜೆ ಹಾಕಿದ್ದೇನೆ, ನಿತ್ಯ ಒಂದು 50ರಿಂದ 60 ಜಾತಕ ಅಂತ ಅಂದ್ಕೊಳ್ಳಿ. ಅಷ್ಟು ಜನ 10,000 ಜನಗಳ ನಡುವೆ ಓಡಾಡಿದ್ದೇನೆ. ವೇದಿಕೆ, ಪ್ರವಚನ, ಪುರಾಣ, ಇವುಗಳ ಒಂದು ಚರ್ಚೆ, ಮಾತುಕತೆ, ಇವುಗಳ ನಡುವೆ ನೋಡಿದ್ದೇನೆ, ಮಾತಾಡ್ಸಿದ್ದೇನೆ. ದಿನಕ್ಕೆ 100 ಜನರ ಜಾತಕಗಳನ್ನ ಪರಾಮರ್ಶಿಸಿರ್ತಕ್ಕಂಥ ದಿನಗಳೂ ಇರ್ತಕ್ಕಂಥದ್ದು ನಾನೇ ಕಡಿಮೆ ಮಾಡ್ಕೊಬಿಟ್ಟಿದ್ದೇನೆ ಮಕ್ಕಳು. ಈಗ ವಾರದಲ್ಲಿ 2 ದಿನ 3 ದಿನ ಬೆಂಗಳೂರಲ್ಲಿದ್ರೆ ಹೆಚ್ಚು. ಬೇರೆ ಬೇರೆ ಕಾರ್ಯಕ್ರಮಗಳು, ಓಡಾಟಗಳು ಇದಾಗಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಮತ್ತೆ ಹೊರಟೆ, ಮತ್ತೆ ಶುಕ್ರವಾರ ವಾಪಸ್ ಬಂದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ. ಬೇರೆ ಬೇರೆ ಪರವೂರು, ಪ್ರವಚನ, ಇನ್ನೊಂದು ಕೆಲವೊಂದು ಯೂನಿಕಾರ್ನ್ಸ್ ನಿಜವೇ. ಬಟ್ ಅವುಗಳ ನಡುವೆ ಈ ಓಡಾಡಿದಂಥದ್ದು ಇದೆಯಲ್ಲ, ಅದರ ಅನುಭವದ ಸಾರವಾಗಿ ಹೇಳ್ತಾನೆ, ಯಾವ ಸ್ತ್ರೀ ಶುಕ್ರವಾರ ಹುಟ್ಟಿರುತ್ತಾಳೋ ಅದೃಷ್ಟವಂತೆಯೋ ಅಲ್ಲೊಂದು ಕಣ್ಣೀರ ಕಥೆಯೂ ಉಂಟು. ಹೌದು, ಶುಕ್ರವಾರದಂದು ಹುಟ್ಟಿ ನೀವೇನಾದರೂ ಅಶ್ವಿನಿ ನಕ್ಷತ್ರ, ಮಖಾ ನಕ್ಷತ್ರ, ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ದರೆ 100% ಹೇಳ್ತಾನೆ ನನ್ನ ಅನುಭವ ಆಯ್ತು, ಎಲ್ಲೂ ಇಲ್ಲ. ಪರಾಶರ ಸಂಹಿತ ತಗೊಳ್ಳಿ, ವರಹ ಸಂಹಿತ ತಗೊಳ್ಳಿ, ನಾರದ ಸಂಹಿತ ತಗೊಳ್ಳಿ, ತುಂಬಾ ಇದಾವೆ. ಅವುಗಳೆಲ್ಲಿಯೂ ಇಲ್ಲದಂಥದ್ದು ನನ್ನ ಅನುಭವದ ಮುಖೇನ ಕಂಡಿಡಿದಿರ್ತಕ್ಕಂಥದ್ದು. ಶುಕ್ರವಾರ ಹುಟ್ಟಿದ್ರೆ ಅದೃಷ್ಟವಂತರಾದರೆ ಈ ಅಶ್ವಿನಿ ನಕ್ಷತ್ರ, ಮಖಾ ನಕ್ಷತ್ರ, ಮೂಲಾ ನಕ್ಷತ್ರವಾಗಿ ಶುಕ್ರವಾರ ಹುಟ್ಟಿದ್ದರೆ ಕಣ್ಣೀರು ತಪ್ಪಿದ್ದಲ್ಲ, ಅಲ್ಲೆಲ್ಲೋ ವೈರಾಗ್ಯ ಭಾವ. ಯಾರು ಶುಕ್ರವಾರ ಹುಟ್ಟಿದ್ದೀರಾ, ಅದರಲ್ಲೂ ಮಖಾ ನಕ್ಷತ್ರ, ಮೂಲಾ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಹುಟ್ಟಿದ್ದೀರಾ, ದಯಮಾಡಿ ಕಮೆಂಟ್ಸ್ ಹಾಕಿ. ಐ ವಿಲ್ ಬಿ ವೈಟಿಂಗ್ ಫಾರ್ ಯು. ಅರ್ಗಳ ಸ್ತೋತ್ರ ಕೊಟ್ಟಿದ್ದರೂ ಅವರ ಮದುವೆ ಜೀವನ, ಕೌಟುಂಬಿಕ ಜೀವನ, ದಾಂಪತ್ಯ ಜೀವನ ಅಲ್ಲೊಂದು ವೈರಾಗ್ಯಮಯವಾಗಿ ನಿಂತು ಬಿಟ್ಟಿರುತ್ತದೆ. ಯಾಕೂ ನನ್ನ ತೃಪ್ತಿ ಇಲ್ಲ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಅಜ್ಜಿ, ಮಗಳು, ಮೊಮ್ಮಗಳು. ಅಜ್ಜಿಗೊಂದು 80 ವರ್ಷ, ಮಗಳಿಗೊಂದು 57-58 ವರ್ಷ, ಮೊಮ್ಮಗಳು ನಂಬಲ್ಲ ಆಲ್ಮೋಸ್ಟ್ ಒಂದು 38-39 ಇಯರ್ಸ್, ಮರಿಮೊಮ್ಮಗಳು ಒಂದು 20-21 ವರ್ಷ. 4 ತಲೆಮಾರು ಒಂದೇ ಬಾರಿ ನೋಡ್ಬಿಟ್ಟು. 4 ತಲೆಮಾರಿನಲ್ಲಿ ಯಾಕೆ ಗುರುಗಳೇ ಈ ತರ ಶಾಪ ಅಂತ ಕೇಳಿದ್ರು. ಎಲ್ಲಿ ಮಿಸ್ ಹೊಡಿತಿದೆ ಇದು ಅಂತ. ಆ ದೊಡ್ಡಜ್ಜಿಯನ್ನ ಕೇಳಿದೆ, ಯಾವ ದಿನ ಹುಟ್ಟಿದೀರಾ ಅಂತ ಹೇಳಿದ್ರು. ಹಾಕೊಂಡು ಚೆಕ್ ಮಾಡಿದ್ರೆ ಶುಕ್ರವಾರ ಈ ಒಂದು ಕೇತು ನಕ್ಷತ್ರ ಸಾರದಲ್ಲಿ ಹುಟ್ಟು ಬಿಟ್ಟಿದೆ. ಆಕೆಗೂ ಮಾಂಗಲ್ಯ ಇಲ್ಲ, ಮಗಳಿಗೂ ಮಾಂಗಲ್ಯ ಇಲ್ಲ, ಮೊಮ್ಮಗಳಿಗೂ ಮಾಂಗಲ್ಯವಿಲ್ಲ, ಮರಿಮೊಮ್ಮಗಳಿಗೂ ಮಾಂಗಲ್ಯವಿಲ್ಲ. ಅಲ್ಲೊಂದು ಮದುವೆ ವಿಚಾರದಲ್ಲಿ ಆಲ್ರೆಡಿ ಒಂದು ಧಾವಂತ 4ನೇ ತಲೆಗೂ ಹೊಡೆದ್ಬಿಟ್ಟಿದೆ. ಇದೇನ್ ಗುರುಗಳೇ ಸ್ತ್ರೀ ಶಾಪವಾ? ಶುಕ್ರವಾರ ಹುಟ್ಟಿ ನೀವು ಕೇತು ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಲಕ್ಷ್ಮೀ ದೋಷವಾಗಿ ಬಿಡುತ್ತದೆ, ಮಾಂಗಲ್ಯ ದೋಷವಾಗಿ ಬಿಡುತ್ತೆ. ಅಂದ್ರೆ ಇರುತ್ತೆ, ಕುಂಟ್ಕೊಂಡು ನಡಿಬೇಕು, ಏನೋ ನರಳೋದು, ಏನೋ ಬಾಧೆ ಪಡೋದು, ಏನೋ ಸಂಕಟ ಪಡೋದು. ಇದು ಬೇಕಿತ್ತ, ಈ ಮದುವೆ ಜೀವನ ಬೇಕಿತ್ತ, ಈ ಬದುಕು ಬೇಕಿತ್ತ, ಈ ಕುಟುಂಬ ಜೀವನ ಬೇಕಿತ್ತ. ಯಾರೆಲ್ಲ ಅಶ್ವಿನಿ ನಕ್ಷತ್ರ, ಮಖಾ ನಕ್ಷತ್ರ, ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದಿರೋ ಇವನ್ 1, 5, 9 ಮನೆ ಅಂತ ಹೇಳ್ತವೆ ಲಕ್ಷ್ಮೀ ಸ್ಥಾನಗಳು. ಅದರಲ್ಲಿ ಲಕ್ಷ್ಮೀ ದಿನ ಶುಕ್ರವಾರ ಪರಿಪೂರ್ಣ ಮಹಾಲಕ್ಷ್ಮಿ ಭಾವ ಅಂತ ಹೇಳ್ತವೆ. ಅಂಥದ್ದೊಂದಿದೆ. 100% ಹೇಳ್ತಾನೆ, ದೇರ್ ಈಸ್ ಎ ಮೆಸ್ ಅಪ್. ಕಣ್ಣೀರು ಹಾಕಿಸ್ತಕ್ಕಂಥದ್ದಿರುತ್ತೆ. ಮುಖ್ಯವಾಗಿ ಈ ಅರ್ಗಳ ಸ್ತೋತ್ರ ಕಾರ್ಯಕ್ರಮದ ಆರಂಭದಲ್ಲಿ ಹೇಳದ್ನಲ್ಲ, ಆ ಅರ್ಗಳ ಸ್ತೋತ್ರವನ್ನ ಮಾಡ್ತಕ್ಕಂಥದ್ದು ಮಾಡಿ. ಅಲ್ಲೆಲ್ಲೋ ಒಂದು ಸಣ್ಣ ಚೇತರಿಕೆ, ಸಮಾಧಾನ ಆ ಹೃದಯಕ್ಕೆ. ನೀವು ಅಂದುಕೊಂಡಂತ ಒಂದು ಪ್ರೀತಿಯ ಬದುಕು ಆಗಿರೋದಿಲ್ಲ. ಒಲ್ಲದ ಗಂಡ, ಒಲ್ಲದ ಗೆಳತನ, ಒಲ್ಲದ ಒಂದು ಬಾಂಧವ್ಯ, ಒಲ್ಲದ ಒಂದು ಜೀವನ, ಒಲ್ಲದ ಒಂದು ಸಂಕಲ್ಪ, ಇದು ಎಳ್ಕೊಂಡು ಹೋಗ್ತಕ್ಕಂಥ ಒಂದು ಭಾವಾರ್ಥದಲ್ಲಿ ನಿಲ್ಲಿಸಿ ಬಿಟ್ಟಿರುತ್ತದೆ. ಏನಕ್ಕೋ ಬೇಕಿತ್ತು, ಯಾಕೋ ಬೇಕಿತ್ತು, ಈ ಜೀವನ ಬೇಕಿತ್ತ. ಕೆಲವ್ರಿಗಂತೂ ಮದುವೆ ಆಗಿದ್ರು ಅರ್ಧ ಸನ್ಯಾಸಿ ಅಂತೆಯೇ ಬದುಕು.
ಮೇಲ್ನೋಟಕ್ಕೆ ಸಂಸಾರಿ ಓಡಾಡ್ಕೊಂಡು ಚೆನ್ನಾಗಿದ್ದಾರೆ. ಅಲ್ಲಿ ಅನುರಾಗವಿಲ್ಲ, ಅನುಗ್ರಹವಿಲ್ಲ, ಅನುಬಂಧವಿಲ್ಲ, ಅನುಚ್ಛೇದವಿಲ್ಲ. ಈ ರೀತಿ ಆಗಿರ್ತಕ್ಕಂಥದ್ದನ್ನ ನಾನು ಅನುಭವ ಮುಖೇನ ನೋಡ್ತಿದ್ದೇನೆ. ಅಂತ ಒಂದು ಭಾವ ಆಗಿರ್ತಕ್ಕಂಥವರು ಕೂಡ ಈ ಅರ್ಗಳ ಸ್ತೋತ್ರವನ್ನ ಮಾರ್ಕಂಡೇಯ ಮುನಿಗಳು ಕೊಟ್ಟಿರ್ತಕ್ಕಂಥ ಈ ಒಂದು ಸಂಕಲ್ಪ ಪೂಜೆಯನ್ನ ಮಾಡಿಕೊಳ್ಳಿ. ಖಂಡಿತ ಒಂದು ಸಮಾಧಾನ ಸಿಗುತ್ತೆ. ಮನಸ್ಸೇ ಕಾರಣ. ಸೊ ಆ ಶುಕ್ರನಿಗೆ ಆ ಕೇತು ಭಾವ ಬರ್ತಿದ್ದ ಹಾಗೆಯೇ ಮಂಚದಲ್ಲಿ ಅನುಬಂಧ, ಅನುರಾಗ ಸೂಚಿಸ್ತಕ್ಕಂಥ ಒಂದು ದಾಂಪತ್ಯ, ಧೈರ್ಯ ಹೇಳ್ತಕ್ಕಂಥ ಸಂಗಾತಿ. ಎಲ್ಲೋ ಒಂಟಿ ಮುಳುಗಾಟ, ಅಲ್ಲೊಂದು ಗಿಚ್ಚಿ ಅನ್ನತಕ್ಕಂಥ ಭಾವಾರ್ಥವಿರುತ್ತದೆ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಂದು ಪುಟ್ಟ ವಿರಾಮ ಇಟ್ಕೊಂಡು ಆದಷ್ಟು ಕಮೆಂಟ್ಸ್ ಕಾಯ್ತಿರ್ತಾನೆ ಮಕ್ಕಳು. ಯಾರ ಮನೆಯಲ್ಲಿ ಈ ತರ ಒಳ್ಳೆ ಸೊಸೆ ದೋಷ, ಎಲ್ಲೋ ಮಾಂಗಲ್ಯ ದೋಷ, ಈ ಶ್ರಾವಣ ಅಲ್ವಾ, ಅಮ್ಮಂದ್ರು ಕಣ್ಣೀರು ಹಾಕ್ತಿರ್ತೀರಿ. ಅದಕ್ಕೋಸ್ಕರ ಹುಡುಕಿ ಈ ಥರದ್ದೊಂದು ವಿಶೇಷ ಮಾಲಿಕೆ ತಗೊಬಂದು ನಿಮ್ಮ ಮುಂದ್ಗಡೆ ಸಮರ್ಪಣೆ ಮಾಡಿದ್ದೇನೆ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಇವತ್ತಿನ ದಿನ ಭವಿಷ್ಯದ ಬಗ್ಗೆ ಕೂಡ ಚಿಂತನೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮಖಾ ನಕ್ಷತ್ರ ಮಹಾನಕ್ಷತ್ರವಾಗಿ ನಿಂತಿರ್ತಕ್ಕಂಥ ಒಂದು ಭಾವ. ಎಲ್ಲೋ ಏನಾಗುತ್ತೋ, ಎತ್ತಾಗುತ್ತೋ, ಹೇಗೆ ನಡೆಯುತ್ತೋ, ಮುಂದಕ್ಕ ಇನ್ನೇನು ಅನ್ನತಕ್ಕಂಥ ಭಾವ. ನೋಡಿ, ಮೊನ್ನೆ ಯಾರೋ ಮಹಾನಕ್ಷತ್ರ ಅಂತ ಮದುವೆ ಮಾಡಿಬಿಟ್ಟಿದ್ದಾರೆ. ಮಾಡಿ 20 ದಿನಕ್ಕೆ ಆ ಮಗು ಬಂದ್ ಮನೇಲಿ ಕೂತ್ಬಿಟ್ಟಿದೆ. ಗುರುಬಲವೇ ಇಲ್ಲ. ಸಿಂಹರಾಶಿಯ ಮಹಾನಕ್ಷತ್ರ. ಗುರು ಎಲ್ಲಿದ್ದಾನೆ? ಶುಭ ಕಾರ್ಯಕ್ಕೆ ಗುರು ಅತಿ ಪ್ರಾಧಾನ್ಯತ. ಏನಂತ ರಾಜ್ಯೋಗ ಹೋಗ್ಬಿಡ್ತಿತ್ತು. ಅಂಥದ್ದೊಂದು ರಾಜ್ಯಸ್ಥಾನ ಸ್ಥಾನ ಅಲ್ಲಿ ಇವ್ರುಗಳು ನೋಡಿ, ಅಲ್ಲಿ ನಡೀತಿದೆಯಲ್ಲ, ಏನಾಗ್ಬಿಡ್ತಿತ್ತು. ಮದುವೆ ಒಂದ್ ಸ್ವಲ್ಪ ದಿನ ಮುಂದಕ್ಕೆ ಹಾಕೋಬಿಟ್ರೆ ಎಲ್ಲ ಆಗ್ಬಿಡ್ಬೇಕು, ಮಾಡ್ಬಿಡ್ಬೇಕು. ಮಹಾನಕ್ಷತ್ರ ಸರ್, ಒಳ್ಳೆ ನಕ್ಷತ್ರ ಸರ್, ಅದಕ್ಕೆ ನೋಡೋದೇ ಬೇಕಿಲ್ಲ ಸರ್. ಇವತ್ತು ಆ ಮಗು ಕಣ್ಣೀರ, ಅದಕ್ಕೆ ಹೇಳುದು ವೈದಿಕ ನಿಮಗಲ್ಲ. ಕೆಲವರಿಗೆ ಮಾಡಿಬಿಟ್ಟು ಇದೊಂದು ರೀತಿ ಕೊಲೆ ಮಾಡಿದ ಹಾಗೆ, ಬಾವಿಗೆ ತಳ್ಳಿಬಿಟ್ಟು ಬಂದ ಹಾಗೆ. ಮತ್ತೆ ಹೋಗ್ಬಿಟ್ಟು ನಮ್ಗೆ ಬೇಲ್ ಕೊಡಿ, ಈ ಕೊಲೆ ಕೇಸಿಂದ ನಮ್ಮನ್ನ ಮಾಫಿ ಮಾಡಿಸಿ, ಆ ರೀತಿ ಕೇಳಿದಂತ ಒಂದು ಪ್ರಭಾವ ಆಗ್ತಕ್ಕಂಥದ್ದು. ದುಡ್ಕುತನ ಅಲ್ವಾ? ದಯಮಾಡಿ ಸಾಮಾನ್ಯ ಬದುಕೆ, ಅಟ್ಲೀಸ್ಟ್ ಒಂದು ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಒಂದು ಕಾರ್ಯಕ್ಷೇತ್ರ, ವಿದ್ಯಾಕ್ಷೇತ್ರ, ವೃತ್ತಿ ಕ್ಷೇತ್ರ, ವ್ಯಾವಹಾರಿಕ ಕ್ಷೇತ್ರ, ವೈವಾಹಿಕ ಕ್ಷೇತ್ರ, ಮನೆ ಕಟ್ತಕ್ಕಂಥದ್ದು, ತಗೊಳ್ತಕ್ಕಂಥದ್ದು, ಸುತ್ತಾಕೋಗ್ಬಿಡ್ತೀರಿ ಸುಂಟ್ರ ಗಾಳಿ ತರ, ಅಲದಾಡಿಸ್ಬಿಡುತ್ತೆ. ಈ ಎಚ್ಚರಿಕೆ, ತುಂಬ ಎಚ್ಚರಿಕೆ. ಕೇಳಿ ಮಾಡಿ. ಒಂದು ಒಳ್ಳೆ ವೈದಿಕರ ಹತ್ರ ಹೋಗಿ ಕೇಳಿ, ಅನುಭವಸ್ಥರ ಹತ್ರ. ಒಂದು 15-20 ವರ್ಷ ಕೆಲವರಿದ್ದಾರೆ, ನಡೆದಾಡು ದೇವರುಗಳಿದ್ದಾರೆ, ಗೈಡೆನ್ಸ್ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಹಾನಕ್ಷತ್ರ ಮೇಷರಾಶಿ. ಚಂದ್ರ ಕೇತು ಸಾರ. ಕೇತು ಅದು ಒಂಥರ ಬೇಕಿತ್ತ, ಬೇಡವಾಗಿತ್ತ, ಇದು ಸರಿಯಾ? ಹೇಳಿದ್ನಲ್ಲ ಕಾರ್ಯಕ್ರಮದ ಆರಂಭದಲ್ಲೇ, ಯಾಕೆ ಯೋಚನೆ ಮಾಡುತ್ತೀವಿ? ಹೋಗಿದ್ದೆಲ್ಲವೂ ಬರುತ್ತದೆ. ಯಾವುದೂ ಶಾಶ್ವತವಲ್ಲ. ಒಳ್ಳೆ ಕ್ಷಣಗಳು ನಮ್ ಜೊತೆ ನಿಲ್ಲೋಲ್ಲ. ಒಳ್ಳೆ ಕ್ಷಣಗಳು ಬೇಗ ಮುಗಿದೋಗುತ್ತೆ. ಕೆಟ್ಟ ಕ್ಷಣಗಳು, ಕೆಟ್ಟ ದಿನಗಳು ತುಂಬಾ ಭಾರವಾಗಿ ಹೆಜ್ಜೆ ಇಡ್ತವೆ.
ಅಂತಕ್ಕಂಥದ್ದು ಮಾಡುತ್ತದೆ. ನೋಡಿ ಹೇಳಿದ್ದೆ, ಪುಣ್ಯಕ್ಷೇತ್ರ, ರಾತ್ರಿ ಪ್ರಯಾಣಗಳು, ರಾತ್ರಿ ಟ್ರಾವೆಲ್ಸು, ಜಾಗ್ರತೆ, ಅಲ್ಲಲ್ಲಿ ನೋಡಿ ಆಗ್ತಿರ್ತಕ್ಕಂಥ ಭೀಕರ ಅಪಘಾತಗಳು. ರಾಹು ವಿಶೇಷವಾಗಿ ಕುಜನ ಸಾರದಲ್ಲಿ ಅಲ್ಲೊಂದು ವಾಯು ತತ್ವದಲ್ಲಿ ಕುಳಿತಿದ್ದಾನೆ. ಕುಜ ಯಾರ ಸಾರದಲ್ಲಿ ಕೂತಿದ್ದಾನೆ? ಅವನು ನೋಡಿ ಈಗ ಆರುದ್ರ ನಕ್ಷತ್ರ ಸಾರದಲ್ಲಿ ಮಿಥುನ ರಾಶಿಯಲ್ಲಿ ಕುಳಿತಿದ್ದಾನೆ. ಮಿಥುನ ರಾಶಿಯು ಕೂಡ ವಾಯು ತತ್ವ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಟ್ರಿಗರ್ ಪಾಯಿಂಟ್. ರಾಹು ಕುಜನ ಸಾರದಲ್ಲಿದ್ದಾನೆ, ಕುಜ ರಾಹು ಸಾರದಲ್ಲಿದ್ದಾನೆ. ಪರಿವರ್ತನಾ ಯೋಗ 100%, ಮೋರ್ ಅಂಡ್ ಮೋರ್ ಸಮ್ ಕೈಂಡ್ ಆಫ್ ಇರಿಟೇಷನ್, ಜಗಳ, ಕಿರಿಕಿರಿ, ಒಂದು ರೀತಿ ವಾಯು, ಪ್ರಕೃತಿ, ವಿಮಾನ, ಅವಘಡ, ಈ ಥರದ್ದೆಲ್ಲ ಸೂಚಿಸ್ತಕ್ಕಂಥದ್ದು. ಉನ್ಮಾದ, ಅಡಿಕ್ಷನ್ಸು, ಆತ್ಮಹತ್ಯೆ ಪ್ರಕರಣಗಳು, ಕೊಲೆ ಪ್ರಕರಣಗಳು, ಇವುಗಳ ಒಂದು ಸಂಚಯ ಆಗತಕ್ಕಂಥದ್ದನ್ನು ಸೂಚಿಸ್ತದೆ. ವೆರಿ ವೆರಿ ಕೇರ್ಫುಲ್ ಮಕ್ಕಳೇ, ಜಾಗೃತಿ. ಬೆಳಗ್ಗೆ ಸಂಜೆ ಒಂದು ಪುಟ್ಟದಾಗಿ ಒಂದು ವೈದಿಕ ಶ್ಲೋಕ ಮಂತ್ರ ಕೇಳತಕ್ಕಂಥದ್ದು. ಕೃಷ್ಣ ನೀನು ನಡೆಸು, ಒಂದು ಭಗವದ್ಗೀತೆಯ ಶ್ಲೋಕ, ಪ್ರಾರ್ಥನಾ, ವಿಷ್ಣು ಸಹಸ್ರನಾಮ, ಈ ಥರದ್ದು ಏನಾದರೂ ಒಂದು ಕೇಳ್ತಕ್ಕಂಥದ್ದು ಎಲ್ಲರೂ ಮಾಡಿ. ಮುಖ್ಯವಾಗಿ ಇವತ್ತು ವಿಶೇಷವಾಗಿ ಮೇಷರಾಶಿನಿ ಪೂರ್ವ ಪುಣ್ಯಸ್ಥಾನದಲ್ಲಿ ಎಲ್ಲೋ ಒಂದು ಬಾಧೆ, ಇದೇನೋ ಗುರುಗಳೇ ಈ ಬಾರ ಬೇಕಿತ್ತ, ಇದು ತಗೋಬೇಕಿತ್ತ, ಹೌದು ಬಂದ್ಬಿಟ್ಟಿದ್ದೀವಿ, ನಿಭಾಯಿಸಲೇಬೇಕು, ಆದಷ್ಟು ತಟಸ್ಥವಾಗಿರಿ. ಗಣಪತಿ ಆರಾಧನಾ, ಸಮಾಧಾನ. ವೃಷಭ ರಾಶಿ, ಅತಿ ಆಸೆ ಗತಿಗೇಡು. ದೊಡ್ಡದಾಗಿರ್ಬೇಕು, ದೊಡ್ಡದಾಗಿ ಬದುಕಬೇಕು, ದೊಡ್ಡ ಸ್ಥಾನವಾಗಿರ್ಬೇಕು, ದೊಡ್ಡ ಮನೆ ಇರಬೇಕು, ದೊಡ್ಡದಾಗಿರ್ಬೇಕು. ನಿಮ್ಗೆ ಗೊತ್ತಿದೆಯಾ, ಸಾಲ ದುಪ್ಪಟ್ಟಾಗಿದೆ. ಇಟ್ ಹ್ಯಾಸ್ ಇನ್ಕ್ರೀಸ್ಡ್ 18% ಇಂದ 42% ನಮ್ಮ ಜನಜಿ ಸಾಲ ಮಾಡ್ತಿದ್ದಾರೆ. ಅದು 50,000ದಿಂದ 1 ಲಕ್ಷದ ಸಾಲ. ಗೌರ್ಮೆಂಟ್ ಡೇಟಾ ರಿಲೀಸ್ ಆಗಿರೋದು. ಜನಜಿ ಪೇ ಲೇಟರ್, ಬೈ ನೌ ಪೇ ಲೇಟರ್ ಅನ್ನೋ ಒಂದು ಏನೇನೋ ಆಪ್ಸ್ ಬಂದ್ಬಿಟ್ಟಿದ್ದಾವೆ. ಅದ್ರಲ್ಲಿ ತಗೊಂಡು ಆಮೇಲೆ ಕಟ್ಟೋಣ, ಆಮೇಲೆ ಮಾಡೋಣ, ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟೋಣ, ಕ್ರೆಡಿಟ್ ಕಾರ್ಡು, ಈ ಥರದ 50,000ದಿಂದ 1 ಲಕ್ಷದ ಸ್ಮಾಲ್ ಸಾಲಗಳು ನೆತ್ತಿ ಮೇಲೆ ಬಂದಿದ್ದಾವೆ. ಬ್ಯಾಂಕ್ಗಳು ಬಾಯ್ ಬಡ್ಕೋತಿದ್ದಾವೆ. ಬಟ್ ಇಟ್ ಇಸ್ ಸ್ಟಿಲ್ ಡೇಂಜರ್ ಝೋನ್ಗೆ ಬಂದಿಲ್ಲ. ಬಟ್ ಇಟ್ ಈಸ್ ಆ ಒಂದು BP ಪಾಯಿಂಟ್ಗೆ ಬಂದು ನಿಂತಿದೆ, ಶುಗರ್ ಪಾಯಿಂಟ್ಗೆ ಬಂದು ನಿಂತಿದೆ. ಡನ್ 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 ಅಂತ ಹೊಡೆಯೋ ರೀತಿಯಲ್ಲಿ. ಅಂದ್ರೆ ಅತಿಯಾದ ಸುಖದ ಲೋಲುಪತೆ. ಒಂದು ಮೊಬೈಲ್ ತಗೋಬಿಡೋಣ ಬಿಡು, ಒಂದು ಐಪಾಡ್ ತಗೋಬಿಡೋಣ ಬಿಡು, ಎಲ್ಲೋ ಒಂದು ಟ್ರಿಪ್ ಹೋಗಿ ಬಂದ್ಬಿಡೋಣ ಬಿಡು, ಈ ತರ ವಿಪರೀತವಾದಂತ ಒಂದು ಭಾವಕ್ಕೆ ಬೀಳುತ್ತಿದ್ದೀರಿ. ಎಚ್ಚರಿಕೆ. ಮುಖ್ಯವಾಗಿ ವೃಷಭ, ಎಲ್ಲಿ ಸುಖ ಅಂದ ಬೇಕಾ, ಆನಂದ ಬೇಕಾ? ಯೋಚನೆ ಮಾಡಿ ನೋಡಿ. ಅಂದವಾ, ಆನಂದವಾ? ಆನಂದವಾಗಿರಲು ತುಂಬಾ ಅಂದ ಬೇಕಿಲ್ಲ ಮಕ್ಕಳೇ. ಯೋಚನೆ ಮಾಡಿ ನೋಡಿ. ವೃಷಭ ಅಂಥದ್ದೊಂದು ಬಾಧೆ. ಗೌರಿ ಆರಾಧನೆ ಮಾಡ್ಕೊಳ್ಳಿ, ದುರ್ಗಾ ಆರಾಧನೆ ಮಾಡ್ಕೊಳ್ಳಿ, ತಾಯಿ ಆರೋಗ್ಯ ನೋಡ್ಕೊಳ್ಳಿ, ತಾಯಿ ಜೊತೆ ಮಧುರವಾಗಿರಿ. ಮಿಥುನ ರಾಶಿ, ಕಮ್ಯುನಿಕೇಶನ್ ಅಲ್ಲಿ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗ್ಬಿಡ್ತಕ್ಕಂಥದ್ದಾಗುತ್ತೆ. ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಕಮ್ಯುನಿಕೇಶನ್ ಮನೆಯಲ್ಲಿ ಆಗ್ಬಿಡ್ತಿದೆ. ಏನೋ ಮಾತಾಡ್ಲಿಕ್ಕೆ ಇನ್ನೊಂದೇನೋ ಮಾತಾಡಿ, ಇನ್ನೊಂದೇನೋ ಆಗಿ ಬೇಡವೇ ಬೇಡ. ಮೂರ್ಖರ ಜೊತೆ ಮೂಕನಾಗಿರಬೇಕು ಅಂತ ಹೇಳ್ತಾರೆ ದೊಡ್ಡವರು. ಆಯ್ತು, ಅವ್ರು ಮಾತಾಡ್ತಾರೆ. ಕೆಲವೊಂದ್ ಸಮಯ ನಾವೇ ಮೂರ್ಖರು ಅಂತ ಅನ್ಕೋಬೇಕು. ಯಾಕೆ ಮಾತಾಡ್ಬೇಕು? ಬೇಡ ಬಿಡು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತಾರೆ ಇವತ್ತು. ಮಿಥುನಂ ಜಾಗ್ರತೆ. 100% ಕಟಕ ರಾಶಿಗೆ ಏನಾದ್ರೂ ನೀವು ಕೂಡ ಅಷ್ಟೇ ವೃತ್ತಿಯಲ್ಲಿ ಇಲ್ಲ ಉದ್ಯೋಗದಲ್ಲಿ ಏನೋ ಒಂದು ಸಂಕಟ ತಂದಿಟ್ಕೋತೀರಿ, ಏನೋ ಒಂದು ಬಾಧೆ, ಏನೋ ಒಂದು ಒದ್ದಾಟ, ದಿಢೀರ್ ಒಂದು ಏರುಪೇರುಗಳು ಉಂಟು. ದುಡ್ಡಿನ ಖರ್ಚು, ನೆಮ್ಮದಿಯ ಖರ್ಚು, ಅಲ್ಲೇನೋ ಭಯ, ಅಲ್ಲೇನೋ ಆತಂಕ, ಅಲ್ಲೇನೋ ಒಂದು ಹುಳಿಯನ್ನ ತಂದಿಡ್ತಕ್ಕಂಥದ್ದುಂಟು. ದೇವಿ ಆರಾಧನೆ, ದುರ್ಗಾ ಸಪ್ತಶ್ರುತಿ, ಸಮಾಧಾನಂ, ಕಟಕಂ. ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬಿಡಿ. ನದಿ ತೀರ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಇದು ಯಾವ ಕಾರಣಕ್ಕೂ ಹೋಗ್ತಕ್ಕಂಥದ್ದು ಬೇಡ. ಅಲ್ಲಿ ನೋಡಿ, ನೀವು ನಂಬಲ್ಲ, ಒಂದು ದಿನಕ್ಕೆ ಕಡಿಮೆ ಅಂದ್ರೂ ತಿರುಪತಿಗೆ 12,000 ಗಾಡಿಗಳು ಹೋಗುತ್ತಂತೆ. ಯಾವ ಮಟ್ಟಿಗಿನ ಟ್ರಾಫಿಕ್ ಜಾಮು. ಸೊ ನಿಮ್ಗೆ ಗೊತ್ತಿದೆಯಾ ವೈದಿಕ ಏನ್ ಹೇಳುತ್ತೆ? ಗ್ರಾಮ ದೇವರಿಗಂತ ದೊಡ್ಡ ದೇವರಿಲ್ಲ. ಮೊದಲ ಪೂಜೆ ಗ್ರಾಮ ದೇವರೇ. ನಮ್ಮ ಗ್ರಾಮದಲ್ಲಿ ಇರತಕ್ಕಂಥದ್ದು ಇದು ನಾವು ವರ್ಷಕ್ಕೊಮ್ಮೆಯೋ 3 ವರ್ಷಕ್ಕೊಮ್ಮೆಯೋ ಹೋಗಿ ನೋಡಿ ಬಂದ್ರೆ ಪರವಾಗಿಲ್ವಂತೆ. ನಮ್ಮ ಗ್ರಾಮ ದೇವಿಯನ್ನು ಯಾವಾಗ್ಲೂ ನೋಡ್ತಿರ್ಬೇಕಂತೆ. ಅಷ್ಟು ಶಕ್ತಿ ಇಡೀ ಗ್ರಾಮಕ್ಕೆ.
ಶಕ್ತಿಯಾಗಿ ನಿಲ್ಲುತ್ತೆ. ಗೊತ್ತೇ ಇಲ್ಲ, ನಾವೇನೇನೋ ಮಾಡ್ತಿದ್ದೇವೆ. ಜಾಗ್ರತೆ. ಸಿಂಹ ರಾಶಿ, ಏನೋ ಹುಳಿ, ತುಂಬಾ ಒಳ್ಳೆಯವನು ಕಲಿಯುಗಕ್ಕೆ ಬೇಕಿಲ್ಲ. ಒಮ್ಮೆ ಸತ್ಯ ಮತ್ತು ಸುಳ್ಳು ಇಬ್ರು ಹೋಗ್ಬಿಟ್ಟು ಸ್ನಾನಕ್ಕೆ ಹೋದ್ರಂತೆ, ಇಬ್ರು ಫ್ರೆಂಡ್ಸ್ ಅಂತೆ. ಸ್ನಾನ ಮಾಡ್ತಿರ್ಬೇಕಾದ್ರೆ ಸುಳ್ಳೊಂದು ಬೇಗ ಸ್ನಾನ ಆಯ್ತಂತೆ, ಹೊರಗಡೆ ಬಂತಂತೆ. ಸತ್ಯದ್ದು ಬಟ್ಟೆಗಳು ಚೆನ್ನಾಗಿತ್ತು, ವಾವ್ ಅಂತ ಹಾಕೋಬಿಟ್ಟು ಹೊಟ್ಟೋಯ್ತಂತೆ. ಸತ್ಯ ಹೊರಗಡೆ ಬರುತ್ತೆ, ತನ್ನ ಬಟ್ಟೆಗಳೇ ಇಲ್ಲ. ಬಚ್ಚಿಟ್ಕೊಂಡು ಬದುಕ್ತಿದ್ದೆ ಅಂತೆ. ಸುಳ್ಳು ಊರೆಲ್ಲ ಓಡಾಡ್ಕೊಂಡು ವಾವ್ ಅಂತ. ಇವತ್ತು ಲೋಕ ಅದೇ. ಸತ್ಯಕ್ಕೆ ಕಾಲವಿಲ್ಲ ಮಕ್ಕಳೇ. ನಾನು ಅನುಭವಿಸಿದ್ದೇನೆ. ನಾನು ತುಂಬಾ ಜಾತಕಗಳ ಪರಾಮರ್ಶೆ ಹೇಳ್ತೇನೆ ಅಲ್ವಾ, ಕಡಿಮೆ ಅಂದ್ರೂ 7-8 ಲಕ್ಷ ಜಾತಕಗಳ ಪರಾಮರ್ಶೆ ಅನುಭವದಿಂದ ಹೇಳ್ತೇನೆ. ಒಬ್ಬೊಬ್ಬರೊಂದೊಂದು ಕಣ್ಣೀರು, ಎಂತೆಂಥ ಮೋಸಗಳು ನೋಡಿಬಿಟ್ಟಿದ್ದೇನೆ. ಅಯ್ಯೋ ರಾಮಚಂದ್ರ, ಇಷ್ಟು ಮೋಸ ಬದುಕ್ತಾರ, ಇಷ್ಟು ಲೆಕ್ಕಾಚಾರದಲ್ಲಿ ಬದುಕ್ತಾರ, ಹಿಂದ್ಗಡೆ ಇಷ್ಟು ಕುಚಕ್ರ ನಡೆಸ್ತಾರ. ರಾಮಚಂದ್ರ, ಏನ್ ತಗೊಂಡು ಹೋಗ್ಬಿಡ್ತೀರ ಅಷ್ಟು ಮೋಸ ಮಾಡಿ? ಏನು ಲೆಕ್ಕಾಚಾರ ಹಾಕಿ ಇರಬೇಕು, ಲೆಕ್ಕಾಚಾರದ ಬದುಕಿರಬೇಕು. ಸೊ ಇವತ್ತು ಸಿಂಹರಾಶಿಯವರಿಗೆ ಅಂಥದ್ದೊಂದು ನೋವು, ತಾಯಿ, ಕುಟುಂಬ, ಬಂಧು ಬಳಗ, ಆತ್ಮೀಯ, ಏನೋ ಒಂದು ಬಾಧೆ. ಇದು ಬೇಕಿತ್ತ? ಸನ್ಯಾಸ ಭಾವ, ದುರ್ಗಾರಾಧನ. ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ ಪುಟ್ಟು ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಅಲ್ಲೊಂದು ಸಮಾಧಾನ. ಮುಖ್ಯ ನಿರ್ಧಾರಗಳು, ಮುಖ್ಯ ಕೆಲಸಗಳು ತಟಸ್ಥವಾಗಿವೆ. ಕನ್ಯಾ ರಾಶಿ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ ಸ್ವಲ್ಪ ತಳ್ಳಾಕಿ. ಚಂದ್ರಾಕೇತು, ಅದರಲ್ಲೂ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಎಲ್ಲೋ ಒಂದು ಕುಟುಂಬದಲ್ಲಿ ದೂರದಲ್ಲಿ ಒಂದು ಸಣ್ಣದಾದಂಥ ದುಃಖದ ಒಂದು ಮಾತು, ಛಾಯೆ ಬಂದು ತಲುಪ್ತಕ್ಕಂಥದ್ದಾಗುತ್ತೆ. ಒಂದು ಆತ್ಮೀಯರಿಗೆ ಏನೋ ಒಂದು ಒದ್ದಾಟ, ನೋವು, ಅನಾರೋಗ್ಯ ಅನ್ನತಕ್ಕಂಥದ್ದು. ಮನೇಲಿ ಒಂದು ಹೊಂಗೆ ಎಣ್ಣೆ ದೀಪ ಇಲ್ಲ ತುಪ್ಪದ ದೀಪ ಹಚ್ಚಿ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ನೆಮ್ಮದಿಯಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ. ನೀವು ಪುಟ್ಟ ಮಕ್ಕಳು, ನೀವು ಒಂಚೂರು ಇದಾಯ್ತು ಅಂದ್ರೆ ನೀವು ತಟ್ಕೊಳ್ಳಲ್ಲ. ನಿಮಗಾದ್ರೂ ನೀವು ತಟ್ಕೋತಿರೋ, ನಾವು ಬೇರೆಯವ್ರಿಗಾದ್ರೂ ನೀವು ಬೇಗ ತಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಇನ್ನು ತುಲಾ ರಾಶಿ, ಅಲ್ಲೆಲ್ಲೋ ಮಾನಸಿಕ, ದೈಹಿಕ, ಕೌಟುಂಬಿಕ ಜವಾಬ್ದಾರಿಗಳು, ಒಂದು ಸಣ್ಣ ಬಳಲುವಿಕೆ, ಮಿಕ್ಕಂತ ತೊಂದರೆಗಳೇನಿಲ್ಲ. ನಿತ್ಯ ಊಟ, ಬಟ್ಟೆ, ಬದುಕು, ಕೆಲಸ ಕಾರ್ಯಗಳು, ಸಮಾಧಾನ. ವೃಶ್ಚಿಕ, ವೃತ್ತಿಯಲ್ಲಿ ಇಲ್ಲ ವ್ಯವಹಾರದಲ್ಲಿ ಅಲ್ಲೊಂದು ಸಣ್ಣ ತೂತು ಬಿದ್ದಿದೆ, ನೋಡಿಕೊಂಡು. ತೂತು ಬೀಳುತ್ತಿದೆ, ನೀವು ಪರಿಶ್ರಮ ಹಾಕ್ತಿದ್ದೀರಿ, ಎಫರ್ಟ್ ಡಬಲ್ ಹಾಕ್ತಿದ್ದೀರಿ, ಸಿಂಗಲ್ ರಿಸಲ್ಟ್ ಬರ್ತಕ್ಕಂಥದ್ದು. ಇಯರ್ಲಿ ಡಬಲ್ ಬಂದಾಗ, ಒಂದು ಇಟ್ಟಿಗೆ ಇಟ್ಟಾಗ ಡಬಲ್ ಇಟ್ಟಿಗೆ ಎಷ್ಟು ಸಂಭಾವನೆನೂ ಕೊಟ್ಟಿದ್ದಾನೆ. ಈಗ 2 ಇಟ್ಟಿಗೆ ಎತ್ತಿಡುವಾಗ 1 ಇಟ್ಟಿಗೆಯ ಸಂಭಾವನೆ ಕೊಟ್ಟಿದ್ದಾನೆ, 2 ಇಟ್ಟಿಗೆಯ ಖರ್ಚು ಕೊಟ್ಟಿದ್ದಾನೆ. ವಿಚ್ ಇಸ್ ಮ್ಯಾನೇಜಬಲ್. ಡೋಂಟ್ ವರಿ, ಮ್ಯಾನೇಜಬಲ್. ಎಲ್ಲ ನಿಭಾಯಿಸ್ತಕ್ಕಂಥದ್ದಾಗುತ್ತೆ. ಒಂದೊಂದೇ ಹೆಜ್ಜೆ ದುಡುಕಬೇಡಿ, ಆತಂಕ ಪಡಬೇಡಿ. ನರಸಿಂಹರ ಆರಾಧನೆ, ನರಸಿಂಹ ಪೂಜೆ, ನರಸಿಂಹ ಸಂಕಲ್ಪ, ನರಸಿಂಹಾಷ್ಟಕ, ದಿಗ್ಬಲಂ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಭಾಗ್ಯದಲ್ಲಿ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಅಷ್ಟಮಾಧಿಪತಿ ಭಾಗ್ಯದಲ್ಲಿ ತುಂಬಾ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಪಡ್ಕೊಂಡಿದ್ದೀರಾ. ಅದಕ್ಕೆಲ್ಲೋ ಚ್ಯುತಿ. ಧರ್ಮಸ್ಥಾನ ಅಲ್ವಾ, ಭಾಗ್ಯಸ್ಥಾನ ಅಲ್ವಾ, ಅಲ್ಲೂ ಕೇತು ಕುಳಿತಿದೆ. ಸೊ ನಿಮ್ಮದನ್ನ ಹೊರಗಡೆ ಬಿಡದ ಹಾಗೆ ಕಟ್ಟಿ ಹಾಕಿ ಬಿಟ್ಟಿರ್ತಕ್ಕಂಥ ಒಂದು ಪ್ರಭಾವ. ಓಕೆ. ಸೊ ಧನುಸು ರಾಶಿ, ಆದಷ್ಟು ಹಿರಿಯರ ಮಾತು ಕೇಳಿ. ಹಿರಿಯರ ಆಲೋಚನೆ ಇಲ್ಲದೆ, ಮುಂದಾಲೋಚನೆ ಇಲ್ಲದೆ ಮುಂದಕ್ಕೆ ಹೋಗ್ಬಿಡಿ. ಇವತ್ತು ತಂದೆ, ತಾಯಿ, ಅಜ್ಜ, ಅಜ್ಜಿ ಇದ್ರೆ ಅವರ ಆರೋಗ್ಯದ ಕಡೆ ಗಮನ ಇರಲಿ. ಮಕರ ರಾಶಿ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ, ಅಲ್ಲೆಲ್ಲೋ ಒಂದು ಹುಳಿ ಹಾಕ್ಬಿಡುತ್ತೆ. ಇವರೇನಾ, ನಂಬಿದ್ದೇನಾ, ಎಲ್ಲ ದೂರದ್ದು. ಇನ್ನೊಂದು ಏನೋ ಒಂದು ಪರ್ಚೇಸ್ ಮಾಡೋದು, ದುಡ್ಡು ಟ್ರಾನ್ಸ್ಫರ್ ಮಾಡೋದು, ಈಗೆಲ್ಲ ವಿಧವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನ ಟ್ರ್ಯಾಕ್ ಮಾಡ್ತಿರ್ತಾರೆ. ಆನ್ಲೈನ್ನ ಕ್ರ್ಯಾಕ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ಗಳಲ್ಲಿ ಆಕ್ಸೆಸ್ಸು, ಇನ್ನೊಂದು ತುಂಬಾ ಎಚ್ಚರಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ. ವೆರಿ ವೆರಿ ಕೇರ್ಫುಲ್. ಮಕರ ರಾಶಿ, ಅತಿ ಮುಖ್ಯವಾಗಿ ಪಾಲುದಾರಿಕೆ, ಸಂಗಾತಿಯ ತಂದೆ ತಾಯಿ ಇಲ್ಲ ನಿಮ್ಮ ತಂದೆ ತಾಯಿ ಅವರ ಆರೋಗ್ಯದಲ್ಲಿ ಇಲ್ಲ ನಿಮ್ಮ ಆರೋಗ್ಯದಲ್ಲಿ ಒಂದು ಸಣ್ಣ ಏರಿಳಿತ ಉಂಟು. ರುದ್ರ ನಮಕಂ ರುದ್ರ ಚಮಕಂ ಇಸ್ ವೆರಿ ಗುಡ್. ಇನ್ನು ವಿಶೇಷವಾಗಿ ಕುಂಭರಾಶಿ, ಸಪ್ತಮದಲ್ಲಿ ಷಷ್ಠಾಧಿಪತಿ
ಯಾವ ಕವಿಯು ಬರೆಯಲಾರ. ತುಂಬಾ ಚೆನ್ನಾಗಿ ರಾಜ್ಕುಮಾರ್ ಅವ್ರು ಹೇಳಿದ್ದಾರೆ. ಯಾರನ್ನ ನಂಬೋದು ಪುಟ್ಟ? ಅಲ್ಲಿ ನೋಡೋಕೊಂದು ರೀತಿ, ಒಳಗಡೆ ಇನ್ನೊಂದು ರೀತಿ. ತುಂಬಾ ನಂಬಿಕೆಯಾಗಿ ಬರ್ತಾರೆ, ನಂಬಿಸ್ತಾರೆ. ಷಷ್ಠಾಧಿಪತಿ ಸಪ್ತಮ ಅಲ್ವಾ, ಅಷ್ಟಮದಲ್ಲಿ ಬೇರೆ ಶುಕ್ರ ನೀಚ ಅಲ್ವಾ, ಒಂದ್ ಸ್ವಲ್ಪ ಪರಿಶ್ರಮ ಅಂತಕ್ಕಂಥದ್ದಿದ್ದರು ಆಕಸ್ಮಿಕ ದೈವ ಪ್ರಸಾದ, ತೀರ್ಥ ಇದೆಲ್ಲ ಸಿಗತಕ್ಕಂಥ ಸಂಯೋಗ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ. ನಂಬಬೇಡಿ, ನಂಬಲೇಬೇಡಿ, ಬೇಡ. ನಿಮಗೇನ್ ಗೊತ್ತಿದೆಯೋ ಒಂದೆರಡು ದಿನ ವೆಯ್ಟ್ ಮಾಡಿ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಇನ್ನು ವಿಶೇಷವಾಗಿ ಮೀನರಾಶಿ, ಷಷ್ಠದಲ್ಲಿ ಚಂದ್ರ ಇರೋದು ಒಳ್ಳೇದು, ಬಟ್ ಕೇತು ಜೊತೆ ಸ್ವಲ್ಪ ಇನ್ಫೆಕ್ಷನ್ಸು, ಅಲರ್ಜಿಸು, ಹಿಂದ್ಗಡೆ ಕುತಂತ್ರ, ತಂತ್ರ, ಪ್ರತಿತಂತ್ರ, ಈ ತರದ ಯಾರೋ ಏನೋ ದುಷ್ಟ ಗಣಕೂಟ ಏನೋ ಒಂದು ಮಾಡ್ತಿದೆ ತುಳಿಲಿಕ್ಕೆ. ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಸ್ವಲ್ಪ ಊಟ ಉಪಚಾರಗಳಲ್ಲಿ ಸ್ವಲ್ಪ ಶುದ್ಧಿ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಶ್ರಾವಣ ಮಾಸ ತಿನ್ನೋ ಆಗಿಲ್ಲ, ಕೆಲವರಿಗೆ ತಿನ್ನೋ ಚಟ. ಹೌದು, ಶ್ರಾವಣ ಮಾಸದಲ್ಲಿ ಯಾಕೆ ತಿನ್ನಬಾರದು ಕೆಲವು ವಸ್ತುಗಳ ನಿಷಿದ್ಧ ವೈದಿಕವಾಗಿ ಏನಕ್ಕಿಟ್ರು, ಅಮಾವಾಸ್ಯೆ ಹುಣ್ಣಿಮೆಗಳಂದು ಯಾಕೆ ತಿನ್ನಬಾರದು ಅಂತ ಏನಕ್ಕಿಟ್ರು ಅವರು. ಅದ್ರ ಹಿಂದ್ಗಡೆ ಒಂದು ವೈದಿಕತೆ ಹಿಂದ್ಗಡೆ ಒಂದು ವಿಜ್ಞಾನವಿದೆ, ನಂಬ್ತೀರಾ? ಅದನ್ನ ನಾಳೆ ಹೇಳ್ತೇನೆ. ಸೊ ಸ್ವಲ್ಪ ನಿಮ್ಮ ಬಾಯನ್ನು ಇವತ್ತು ಕಟ್ಟಾಕೊಳ್ಳಿ, ಗೆಲುವು ನಿಮ್ಮದು. ಮೀನರಾಶಿಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.